ನಮಸ್ಕಾರ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ದೈಜುವಲ್ 247 ನಿಮ್ಮ ನೆಚ್ಚಿನ ವಾಹಿನಿ. ಡಿಬೇಟ್ ಅವರಿಗೆ ಸ್ವಾಗತ. ನಾನು ಅಲ್ವಿಂದ್ ಅಂತಿಪೆರ್ನಾಳು. ಇನ್ನೇನು ಮಾರ್ಚ್ 21ಕ್ಕೆ ನಮ್ಮ ಯುವಕರಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಒಂದೇ ಜಿಜ್ಞಾಸೆ, IPL ಪ್ರಾರಂಭ ಆಗುತ್ತೆ ಅಂಥೇಳಿ. ಆದರೆ ಜೀವನದ ಪ್ರಥಮ ಪಬ್ಲಿಕ್ ಪರೀಕ್ಷೆ ಮಾರ್ಚ್ 21ಕ್ಕೇ ಆರಂಭಗೊಳ್ಳುವುದು. ಮಾರ್ಚ್ 21ಕ್ಕೆ ಆರಂಭಗೊಂಡದ್ದು ಏಪ್ರಿಲ್ 4ರವರೆಗೆ ಮುನ್ನಡೀತದೆ. ಕಳೆದ ವಾರ 2023-24 ಕಳೆದ ವರ್ಷದ ನಾವು SSLC ಪರೀಕ್ಷೆಯ ಫಲಿತಾಂಶವನ್ನು ಗಮನಿಸಿದರೆ ಉಡುಪಿ ಪ್ರಥಮ, ಮಂಗಳೂರು ದ್ವಿತೀಯ, ಇಡೀ ಕರ್ನಾಟಕದ ಜಿಲ್ಲೆವಾರು ಒಂದು ಪ್ರತಿಷ್ಠಿತವಾದಂಥ ಕರಾವಳಿ ಜಿಲ್ಲೆಗಳಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಹಂಚಿಕೊಂಡಿತ್ತು. ಉಡುಪಿ ಜಿಲ್ಲೆಗೆ ಈ ಸ್ಥಾನಮಾನವನ್ನು ತಂದುಕೊಳ್ಳುವಲ್ಲಿ ಬ್ರಹ್ಮಾವರ ಕ್ಷೇತ್ರ ಬಹಳ ಮಹತ್ತರವಾದಂತಹ ದೇಣಿಗೆಯನ್ನು ಕೊಟ್ಟಿದೆ. ಅತಿ ಹೆಚ್ಚು ಫಲಿತಾಂಶವನ್ನು ಮತ್ತು ಶೇಕಡವಾರು ಪರ್ಸೆಂಟೇಜನ್ನು ನೋಡಿಕೊಂಡ್ರೆ ಬಹಳ ಉತ್ಕೃಷ್ಟವಾದಂಥ ಫಲಿತಾಂಶವನ್ನು ನಮ್ಮ ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿಯ ವಲಯದಲ್ಲಿ ಬರುವಂಥ ಎಲ್ಲ ಶಾಲೆಗಳು ಕಾಂಟ್ರಿಬ್ಯೂಟ್ ಮಾಡಿದ್ದವು. ಪ್ರತಿ ವರ್ಷ PUC ಆಗಲಿ SSLC ಆಗಲಿ ಕರಾವಳಿ ಜಿಲ್ಲೆಗಳು ಪ್ರಥಮ ದ್ವಿತೀಯ ಹಂತದಲ್ಲಿ ಇರ್ತವೆ. ಇದಕ್ಕೆ ಸಿದ್ಧತೆ, ಸಮರಕಾಲೇ ಶಸ್ತ್ರಾಭ್ಯಾಸ ಹೇಳಿದಾಗೆ ನಾಡಿದ್ದು ಪರೀಕ್ಷೆ ಅಂತ ಹೇಳುವಾಗ ಈಗ ಸಿದ್ಧತೆ ಏನು ಮಾಡುವಂಥದ್ದು ನಿಮ್ಮ ಒಂದು ಪ್ರಶ್ನೆಗಳು ಬರ್ಬೋದು. ಆದರೆ ನಿಜವಾಗಿ ಯಾವ ರೀತಿಯ ಸಿದ್ಧತೆ ಆಗಿದೆ ಎಂಬುದಾಗಿ ಅಧಿಕಾರಿಯವರೇ ಮಾತನಾಡಿದರೆ ಚಂದ. ಆದರೆ ಪಬ್ಲಿಕ್ ಪರೀಕ್ಷೆ ಅಂತ ಹೇಳುವಾಗ ವಿದ್ಯಾರ್ಥಿಗಳಿಗೊಂದು ಬಿಟ್ಟು ಶಿಕ್ಷಕರಿಗೆ, ಹೆತ್ತವರಿಗೆ, ನೆರೆಕರೆಯವರಿಗೆ, ಅವರಿಗೆ, ಮಾಧ್ಯಮಕ್ಕೆ ಎಲ್ಲರಿಗೂ ಕೂಡ ಒಂದು ರೀತಿಯ ಪ್ರೆಷರ್. ವಿದ್ಯಾರ್ಥಿಗಳಿಗೊಂದು ಬಿಟ್ಟು, ಯಾಕಂತ ಹೇಳಿದ್ರೆ ಅವರು ವಿದ್ಯಾರ್ಥಿಗಳು ಆ ರೀತಿಯಲ್ಲಿ ಇದ್ದಾರೆ. ಆದರೆ ಒತ್ತಡ ಎಲ್ಲರೂ ಪಡೆದುಕೊಳ್ತಾರೆ. ಈ ನಿಟ್ಟಿನಲ್ಲಿ ಹೆತ್ತವರ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಸುನಿಲ್ S. ನಾಯಕ್, ಶಿಕ್ಷಕರು ಆಗಿದ್ದಾರೆ, ಮಕ್ಕಳ ತಂದೆಯೂ ಕೂಡ ಆಗಿದ್ದಾರೆ. ಸೊ ಮತ್ತು ನಮ್ಮ ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗುವಂತಹ ಶ್ರೀಮತಿ ಶಬಾನಾ ಅಂಜುಮ್ ನಮ್ಮನ್ನೊಟ್ಟಿಗಿದ್ದಾರೆ. ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಮೊದಲ ಬಾರಿಯಾಗಿ ಶಬಾನಾ ಮೇಡಮ್, ನಿಮಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಯಾಕೆಂದರೆ ಬ್ರಹ್ಮಾವರ ವಲಯ ಉಡುಪಿ ಜಿಲ್ಲೆಯಲ್ಲಿ ಉತ್ಕೃಷ್ಟವಾದಂಥ ಸಾಧನೆಯನ್ನು ಶಿಕ್ಷಣದಲ್ಲಿಯೂ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿಯೂ ಎರಡರಲ್ಲಿಯೂ ಕೂಡ ಮುಂಚೂಣಿಯಲ್ಲಿದೆ. ಈ ಬಾರಿ ಪ್ರತಿಭಾ ಕಾರಂಜಿಯಲ್ಲಿಯೂ ಕೂಡ ಸಾಕಷ್ಟು ಬಹುಮಾನಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಅದಕ್ಕೆ ತಮ್ಮ ಮಾರ್ಗದರ್ಶನ ಅಂತ ಹೇಳ್ಕೊಳ್ಳುತ್ತಾ ಯಾವ ರೀತಿ ನಡೀತಾ ಇದೆ ತಯಾರಿಯನ್ನು ಹೇಳೋದಾದರೆ ಉತ್ತಮವಾದ ರೀತಿಯಲ್ಲಿ ನಮ್ಮ ಪ್ರಾರಂಭ ಮಾಡಿದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಹಾಗೆ ನಾವು ಜೂನಿಂದನೇ ಸಿದ್ಧತೆ ಒಂದು ಆಲೋಚನೆ ಇಟ್ಕೊಂಡು, ಈ ಕಳೆದ ಬಾರಿಯ ಒಂದು ರಿಸಲ್ಟ್ ಹೇಳಬೇಕು ಅಂದರೆ ತಾವೀಗಾರನೇ ಪ್ರಸ್ತಾಪ ಮಾಡಿದ್ದೀರಾ, ಅದಕ್ಕಾಗಿ ತಿಳಿಸ್ತಾ ಇದ್ದೇನೆ. ಕಳೆದ ಬಾರಿಯ ಒಂದು ಶ್ರಮವನ್ನಲ್ಲಿ ನಾವು ಒಟ್ಟಾರೆ ನಮ್ಮಲ್ಲಿ 59 ಶಾಲೆಗಳಿದ್ದು 30 ಶಾಲೆಗಳು 100% ಅಂದರೆ 100% ರಿಸಲ್ಟ್ ಬಂದಿದ್ದಾವೆ. ಇನ್ನು 12 ಶಾಲೆಗಳಲ್ಲಿ ಕೇವಲ ಒಂದು ವಿದ್ಯಾರ್ಥಿ ಫೇಲ್ ಆಗಿರೋದ್ರಿಂದ ನಮಗೆ ಅಲ್ಲಿ 90 and above % ಬಂದಿದ್ದೆ. ಇನ್ನು ಕೇವಲ 3-4 ಶಾಲೆಗಳು ಮಾತ್ರ ನಮಗೆ ಬಿಟ್ವೀನ್ 80 to 90 ಆಗಿದೆ. ಸೊ ಈ ಬಾರಿ ನಮ್ಮ ಒಂದು ಪ್ರಯತ್ನ ಏನಿದೆ ಅಂದರೆ ಒಂದು ಔಟ್ ಆಫ್ ಔಟ್ ಅಷ್ಟು ಬರಬೇಕು ಅನ್ನೋ ಒಂದು ಆಶಯದಲ್ಲಿ ಇದ್ದೇನೆ. ಅಂದರೆ ಈ ಬಾರಿ ನಮಗೆ ಕಳೆದ ಬಾರಿ 59 ಪ್ರೌಢಶಾಲೆ ಇದ್ದಿದ್ರೆ ಈ ಬಾರಿ 60 ಪ್ರೌಢಶಾಲೆಗಳಾಗಿದ್ದಾವೆ. 60 ಪ್ರೌಢಶಾಲೆಗಳಲ್ಲಿ 60ಕ್ಕೂ ಶೇಕಡ ಬರಬೇಕು ಅನ್ನೋ ಆಶಯದಡಿಯಲ್ಲಿ ಇಡೀ ಜೂನಿಂದಾನೇ ನಾವು ವಿಶೇಷ ತರಗತಿಗಳು, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಬಂದು ಸಿದ್ಧತೆ ಮಾಡ್ಕೊಳ್ಳೋದು ಅಂದರೆ ಕಷ್ಟ, ಸಾಧ್ಯ ಆಗೋದಿಲ್ಲ. ಆಮೇಲೆ ಮಕ್ಕಳಿಗೆ ಒತ್ತಡ ಅಂತ ಕೂಡ ಅನಿಸುತ್ತೆ. ಅದರಡಿಯಲ್ಲಿ ವಿಶೇಷ ತರಗತಿ ಅಂತ ಪ್ರಾರಂಭ ಮಾಡಿದರೂ ಸಹ ನಾವು ಪ್ರಾರಂಭದ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾವು ಏನು ತರಗತಿಯಲ್ಲಿ ಲೂಪೋಲ್ಸ್ ಆಗ್ತಿದ್ದಾವೆ, ಅಂದರೆ ಮಗು ಕಲಿಯೋದಲ್ಲಿ ಹಿಂದುಳಿಯುತ್ತೆ ಅಂಥ ವಿಷಯಗಳಿಗೆ ವಿಶೇಷ ತರಗತಿ ಅಂತ ಪರಿಗಣಿಸಬೇಕೇ ವಿನಃ ಪೋರ್ಷನ್ ಕವರ್ ಮಾಡುವಂಥ ಹಿಮ್ಮಸ್ಸಲ್ಲಿ ಓಡಬಾರ್ದು ಅನ್ನೋ ವಿಷಯವನ್ನು ನಾವೆಲ್ಲ ದಟ್ಟ ಮಾಡಿದ್ವಿ ನಮ್ಮ ಶಿಕ್ಷಕರಿಗೆ. ಸೊ ಮುಖ್ಯ ಶಿಕ್ಷಕರ ಸಭೆಯಲ್ಲಿ, ಸಹ ಶಿಕ್ಷಕರ ಸಭೆಯಲ್ಲಿ ಈ ನಿಟ್ಟಿನಲ್ಲೇ ಸ್ವಲ್ಪ ನಾವು ಗಮನವನ್ನು ಹರಿಸ್ತಾ ಬಂದಿದ್ವಿ. ಕಡೆಗೆ ಯಾವಾಗ ಒಂದು ಆಗಸ್ಟ್ ತಿಂಗಳಲ್ಲಿ ಬಂದ್ರಲ್ಲ, ಆವಾಗ ಒಂದು ಮಕ್ಕಳಿಗೆ ಒಂದು ಹಂತದಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರಿಗೆ ನಾವು ಸ್ಪೆಷಲ್ ಕ್ಲಾಸಸ್ಸಲ್ಲಿ ನೀವು ರೆಗ್ಯುಲರ್ ಟೈಪಲ್ಲೇ ತೊಗೊಂಬನ್ನಿ ಅಂದ್ವಿ. ಬೈ ಡಿಸೆಂಬರ್ವರೆಗೆ ಅವ್ರದ್ದು ಪೋರ್ಷನ್ ಒಂದು ಹಂತದಲ್ಲಿ ಮಕ್ಕಳದ್ದು ಪೋರ್ಷನ್ ಕವರ್ ಆಗಿದೆ. ಇದೇ ಸಮಯದಲ್ಲಿ ನಮ್ಮ ಶಿಕ್ಷಕರಿಗೆ ಬಲಗೊಳಿಸೋಕ್ಕೋಸ್ಕರ ನಾವು 2 ಕಾರ್ಯಾಗಾರಗಳನ್ನು ಸಬ್ಜೆಕ್ಟ್ ಓರಿಯೆಂಟೆಡನ್ನಾಗಿ 2 ಕಾರ್ಯಾಗಾರಗಳು ಮಾಡಿದ್ದೀವಿ. ಮತ್ತು ಕಾಲಕ್ಕೆ ಏನೆಲ್ಲ ಮಾರ್ಪಾಡಾಗ್ತಾ ಇದ್ದೇವೆ ಅದು ಮುಖ್ಯ ಶಿಕ್ಷಕರ ಸಭೆ ಮಾಡಿ ಕೊಟ್ಟಿದ್ದೇವೆ. ನಂತರ ನಮ್ಮದು ಈ ಹೊಸ ಪಯಣ ಪ್ರಾರಂಭ ಆಗುತ್ತೆ January 1st. ಜನವರಿಯಿಂದ ಮಾರ್ಚ್ವರೆಗೆ ಅಂದರೆ ನಾವು ಅಲ್ಲಿಗೆ 100 ಡೇಸನ್ನು ಕೌಂಟ್ ಡೌನ್ ಇಲ್ಲ ಲೆಕ್ಕ ಶುರು ಮಾಡ್ತೀವಿ. 100 ಡೇಸಲ್ಲಿ ನಾವೆಲ್ಲ ಈ 100 ಡೇಸಲ್ಲಿ ನಮ್ಮ 100% ಗೋಲ್ ರೀಚ್ ಮಾಡಬೇಕಾದ್ರೆ, ಅಚೀವ್ ಮಾಡಬೇಕಾದ್ರೆ ನಮ್ಮ ಪ್ರಯತ್ನ ಯಾವ ರೀತಿ ಸಾಗಬೇಕು ಅನ್ನೋ ಆಲೋಚನೆಯಲ್ಲಿ ಮಕ್ಕಳಿಗೆ ವಿಶೇಷ ಗಮನ ಕೊಡುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಅವರಿಗೆ ನಾವು ತಂಡವಾರವಾಗಿ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಆದ್ಯತೆಯನ್ನು ಕೊಡ್ತೇವೆ. ಇಲ್ಲಿ ನಮ್ಮ ಒಂದು ಶಾಲಾ ಹಂತದಲ್ಲಿ ಅವರು ಮಕ್ಕಳಿಗೆ ಪ್ರೇರಣಾ ಶಿಬಿರಗಳ ರೂಪದಲ್ಲಿ ತನ್ನ
ವ್ಯಾಪ್ತಿಯ ಶಿಕ್ಷಕರು ಹೇಗಿದ್ರು ಪಾಠ ಮಾಡೇ ಮಾಡ್ತಾರೆ. ಅತಿಥಿ ಶಿಕ್ಷಕರಾಗಿ ಬೇರೆ ಶಾಲೆಗಳಿಂದ ಶಿಕ್ಷಕರನ್ನ ಕರೆಸಿ ಒಂದು ವಿಶೇಷ ತರಗತಿಗಳ ವಿಶೇಷ ಉಪನ್ಯಾಸಕ ರೂಪದಲ್ಲಿ ಪಾಠ ಮಾಡಿಸಿದಾಗ ಮಕ್ಕಳಿಗೆ ಸಾಧಾರಣವಾಗಿ ತನ್ನದೇ ಶಿಕ್ಷಕರನ್ನ ದಿನ ದಿನ ನೋಡಿ ಅಭ್ಯಾಸ ಆಗಿರತ್ತೆ. ನನ್ನ ಶಿಕ್ಷಕರು ಅನ್ನೋ ಒಂದಿರತ್ತೆ, ಇನ್ನೊಬ್ರು ಕೇಳಿದ ಮಾತು ಇನ್ನಷ್ಟು ಪ್ರಭಾವ ಬೀರಬಹುದು ಅನ್ನೋ ಒಂದು ಆಶಯದಡಿಯಲ್ಲಿ ಅದು ಒಂದು ಪ್ರಯತ್ನ ಮಾಡಿದ್ದೀವಿ. ಅದಲ್ಲದೆ ಇಲ್ಲಿವರೆಗೆ ಒಂದು 5 ಸತತವಾಗಿ ಮೋಟಿವೇಶನಲ್ ಪ್ರೋಗ್ರಾಮ್ಸ್ ಅಂತ ಮಾಡಿದ್ದೀವಿ. ಅದರಡಿಯಲ್ಲಿ 2 ಮೋಟಿವೇಶನಲ್ ಪ್ರೋಗ್ರಾಮ್ಸ್ ಏನಿದೆ ಮಕ್ಕಳಿಗೆ ಒಂದು ರೀತಿಯಲ್ಲಿ ಎಚ್ಚೆತ್ತುಗೊಳಿಸುವಂಥ ಒಂದು ಕಾರ್ಯಕ್ರಮ ಆಗಿರಬೇಕು. ಇಲ್ಲಿವರೆಗೆ ಅವರ ಆಲೋಚನೆಗಳಿಗೆ ಲಹರಿಯನ್ನು ಪರಿವರ್ತನೆ ಮಾಡೋ ರೀತಿಯಲ್ಲಿ ಆ ಟೈಪಲ್ಲಿ 2 ಆಯಿತು ಅಂದರೆ 3 ಮಾತ್ರ ವಿಷಯವನ್ನು ಆಧರಿಸಿ ಮಾಡಿದ್ದೀವಿ. ಈ ಒಂದು ಕಾರ್ಯಾಗಾರ ಹೇಗಾಗಿತ್ತು ಅಂದರೆ 2 ಕಾರ್ಯಾಗಾರ ಮತ್ತು ನಮ್ಮ ಅಜರ್ ಕಾಡಿನಲ್ಲಿ ಆಗಿರುವಂಥ ಒಂದು ಕಾರ್ಯಾಗಾರ ಆಯಿತು ಮೋಟಿವೇಶನಲ್, ಇನ್ನೊಂದು ಉಡುಪಿಯಲ್ಲಿ ಆ ಒಂದು ಕಾರ್ಯಾಗಾರ ಆಯಿತು. ಇನ್ನು ಗೋಳಿಯಂಗಡಿ ಭಾಗದಲ್ಲಿ ಒಂದು ಕಾರ್ಯಾಗಾರ, ಇನ್ನು ಹೋಬಳಿ ಮಟ್ಟದಲ್ಲಿ ಒಂದು ಅಂದರೆ ಸಿ ಮತ್ತೆ NC ಅಂತ ಹೇಳ್ತೀವಿ. ಅವರಿಗೆ ನಾವು ವಿಫಲರು ಅಂತ ಹೇಳಕ್ಕಾಗಲ್ಲ, ತಪ್ಪಾಗತ್ತೆ. ಸೊ ಸಿ ಮಸಿ ಅಂದ್ರೆ ಅವ್ರ ಮುಂದೆ ಬರ್ತಾರೆ, ಆದ್ರೆ ಈಗ ಅವರಿಗೆ ಕ್ರಮೇಣ ತಗೊಳ್ಬೇಕಾದ್ರೆ ಕೆಲವೊಂದು ಮಕ್ಕಳು ಪ್ರಾರಂಭದಲ್ಲಿ ಎಚ್ಚೆತ್ಕೊಳ್ತಾರೆ, ಒಂದಿಷ್ಟು ಗೋಲನ್ನ ಇಟ್ಕೊಂಡು ಬರುವಂತ ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಕೆಲವೊಬ್ರು ಒಂದು ಬಿಸಿ ಆಗ್ತಾ ಬರ್ತಾ 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 ಒಂದು ಎಚ್ಚೆತ್ಕೊಳ್ತವ ಮಕ್ಕಳು ಇರ್ತವೆ. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಬಡ್ದೆಬ್ಸ್ಬೇಕು ಅಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಸೊ ಇಂಥ ನಿಟ್ಟಿನಲ್ಲಿ ನಾವು ಮಾಡಿರುವಂಥ ಒಂದಿಷ್ಟು ಮೋಟಿವೇಶನ್ ಆಗಬೇಕು, ಜೊತೆಗೆ ವಿಷಯವನ್ನು ಆಧರಿಸಿ ಆಗಬೇಕು. ಈ ಸಿ ಮತ್ತು NCಗೆ ಕಡೆಗೆ ಲಾಸ್ಟ್ ಕಾರ್ಯಾಗಾರವನ್ನು ಇಟ್ಕೊಂಡು ಮುಗಿಸಿದ್ದೀವಿ. ಅದರಡಿಯಲ್ಲಿ ಒಂದು ಹೋಬಳಿ ವಾರ ಅಂತ ತೊಗೊಂಡಿದ್ದೀವಿ, ಯಾಕಂದರೆ ಆ ಮಕ್ಕಳು ಸಂಖ್ಯೆ ಜಾಸ್ತಿ ಸಿಗತ್ತೆ. ಇನ್ನು ಒಂದು ಕಾರ್ಯಕ್ರಮ ಮಾಡಿದ್ವಿ ನಮ್ಮಲ್ಲಿ AM 625 ಸ್ಕೋರ್ 625 ಅಂತ. ನಮ್ಮದೇ ಶಿಕ್ಷಕರು, ವಿಭಿನ್ನ ಶಾಲೆಯ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ಶಿಕ್ಷಕರು ಅವ್ರನ್ನ ತಗೊಂಡು ಸುಮಾರು ನಾವು ಒಂದು 100 ಮಕ್ಕಳನ್ನ ಇಟ್ಕೊಂಡಿದ್ವಿ. ಅದರ 120 ಮಕ್ಕಳು ಬಂದಿದ್ದಾವೆ. 120 ಮಕ್ಕಳಿಗೆ ಒಂದು ಪ್ರೇರಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಆ ಪ್ರೇರಣಾ ಶಿಬಿರವನ್ನು ನಾನು ಶಾಲೆ ಭೇಟಿ ಮಾಡಿದಾಗ, ಯಾಕಂದರೆ ನಾನು ಅಲ್ಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ ನಾವು ಹೇಳೋದು ಅಲ್ಲ, ಆದರೆ ಅದು ಬಂದಂಥ ವಿಷಯದಲ್ಲಿ ನಾವು ಶಿಕ್ಷಕರು ಮಾಡುವಂಥ ವಿಧಾನ ಬಹಳ ಮನ ಮೆಚ್ಚಿದೆ ಮಕ್ಕಳಿಗೆ. ಇಂಥ ಪ್ರೇರಣೆ ಅಂತ ಕಾರ್ಯಕ್ರಮ ಇನ್ನೊಂದ್ಸರಿ ಮಾಡಿದ್ರೆ ಚಂದ ಅಂತ ಹೇಳ್ತಾ ಇದ್ದಾರೆ. ನಾವು ಯಾಕಂದರೆ ಇವೆಲ್ಲ 0 ಬಜೆಟ್ ಕಾರ್ಯಕ್ರಮಗಳು, ನಮ್ಮದೇ ಆದ ರೀತಿಯಲ್ಲಿ ನಮ್ಮ ಶಿಕ್ಷಕರ ಸಹಕಾರ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿರೋದ್ರಿಂದ ಅವರ ಸಹಕಾರದೊಂದಿಗೆ ಕಾರ್ಯಕ್ರಮ ಮಾಡಿದ್ವಿ. ಉತ್ತಮವಾಗಿ ಮೂಡ್ ಬಂದಿದೆ ಅಂತ ವೈಯಕ್ತಿಕವಾಗಿ ನನ್ನ ಮಕ್ಕಳ ಜೊತೆಗೆ ಮಾತಾಡಿದಾಗ ಕೇಳಕ್ ಬರ್ತಾ ಇದೆ. ಇದು ಒಂದು ಹಂತದ ಸಿದ್ಧತೆ. ಈ ಸಿದ್ಧತೆಯೊಂದಿಗೆ ಕೇವಲ ನಾವು ಮಾಡಿದ್ವಿ ಸಾಕು ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ನಮ್ಮ ಶಿಕ್ಷಕರು ಅವರ 100% ಶ್ರಮ ಹಾಕ್ತಾ ಇದ್ದಾರೆ. ಇಲ್ಲಿ ನಾವು ಮಕ್ಕಳಿಗೆ ಮತ್ತೆ ಗುಂಪಾಗಿ ಮಾಡ್ಕೊಳ್ತೀವಿ, ಅಂದರೆ ಮಕ್ಕಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಬೋ ಅವರೇಜಿಗೆ ಏನು ಕೊಡಬೇಕು, ಆವ್ರೇಜ್ ಲೆವೆಲ್ ಮತ್ತು ತೀರಾ ಇರೋದು ಕಡಿಮೆ NC ಇರೋನ C ಕ್ಲಿಯರ್ ಆಗಬೇಕು ಆ ಟೈಪಲ್ಲಿ. ಆ ಟೈಪಲ್ಲಿ ಆಲೋಚನೆ ಮಾಡಿ ಇವರಿಷ್ಟು ಈ ದಿನಕ್ಕೆ ಇಷ್ಟು ಕಲೀಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳು. ಇನ್ನು ಔಟ್ ಆಫ್ ಔಟಿಗೆ ಯಾವ ರೀತಿ ಫೋಕಸ್ ಮಾಡಬೇಕು, ಇದ್ರ ಜೊತೆಗೆ ಇನ್ನೂ ಒಂದು ವಿಷಯ ಏನು ಇಟ್ಕೊಂಡಿದ್ದೀವಿ ನಾವು ಅಂದರೆ ಮನೆ ಭೇಟಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸೊ ನೀವು ಮಾಡಿ ಅಂತ ನಾ ಬೆರಳು ತೋರಿಸೋ ಬದಲಿ ನಾನೇ ಸ್ವತಃ ಹೋದರೆ ನನ್ನ ಶಿಕ್ಷಕರ ಜೊತೆಗೆ ಮಾಡಿ ಜೊತೆ ಹೊಂದು ನಾವು ಹೋದಾಗ ಅವರು ಪ್ರೇರಣೆ ಹೊಂದು ಮನೆ ಹೋಗ್ತಾರೆ. ಏನು ಪ್ರಯೋಜನ ಮನೆ ಹೋಗೋದು, ಏನು ಪ್ರಯೋಜನ ಅಂತ ಕೇಳೋದಾದರೆ, ಇಡೀ ಬೆಳಗ್ಗೆ 8:30ಯಿಂದ ಸಂಜೆ 6 ಗಂಟೆವರೆಗೆ ನಮ್ಮ ಶಿಕ್ಷಕರ ಹಾಕಿರುವ ಶ್ರಮ, ಇಂಟೆಲಿಜೆಂಟ್ ಮಗುವಿಗೆ ವೈಯಕ್ತಿಕತೆ ಬೇಕು, ದೇ ನೀಡ್ ಪರ್ಸ್ನಲ್ ಸ್ಪೇಸ್. ಆ ಪರ್ಸ್ನಲ್ ಸ್ಪೇಸ್ ಸಿಕ್ಕಾಗ ಆ ಪುಸ್ತಕವನ್ನು ಓಪನ್ ಮಾಡಿ ನೋಡಿದಾಗ ಇಡೀ ದಿನ ಏನೆಲ್ಲ ಚಟುವಟಿಕೆ ಆಯಿತು ಅಂತ ಮನನ ಮಾಡ್ಕೊಳ್ಳೋಕೆ ಅವಕಾಶ. ಅದೇ ಒಂದು C ಮತ್ತು NC ಮಕ್ಕಳಿದ್ದಾಗ ಪುಸ್ತಕ ಬ್ಯಾಗ್ ಬಿಸಾಕಿ ಬೇರೆ ಇತರ ಕೆಲಸಗಳಿಗೆ ಹೋಗ್ತಾರೆ. ಆ ಬೇರೆ ಕೆಲಸಗಳಿಗೆ ಹೋಗದೆ ಈ ಕಡೆ ಸ್ವಲ್ಪ ಗಮನ ಕೊಡ್ತಾ ಇದ್ದಾರೆ ಇಲ್ಲ ಅನ್ನೋ ಒಂದು ವಿಷಯ. ಇನ್ನೊಂದು ವಿಷಯ ಏನಂದರೆ, ಅವರು ಎಲ್ಲ ಮಕ್ಕಳು ವಿದ್ಯಾರ್ಥಿಗಳ ಜೊತೆಗಿದ್ದಾಗ ಕೇಳೋಕ್ಕೆ ಮುಜುಗರ ಆಗ್ಬೋದು, ನಾಚಿಕೆ ಆಗ್ಬೋದು. ಅಂತಹ ಟೈಮಲ್ಲಿ ನನ್ನ ಒಂದು ಚಿಕ್ಕ ಒಂದು ಸಾಧನೆ ಏನು, ನನ್ನ ಒಂದು ಚಿಕ್ಕ ಪ್ರಯತ್ನ ಏನು, ವೈಯಕ್ತಿಕವಾಗಿ ಅದಕ್ಕೆ ಒಂದಿಗೆ ಬೆನ್ನು ತಟ್ಟಬಹುದು, ವೈಯಕ್ತಿಕವಾಗಿ ಅವರಿಗೆ ಪ್ರೇರಣೆಗೆ ಒಂದು ಅವಕಾಶ ಮಾಡ್ಬೋದು, ವೈಯಕ್ತಿಕವಾಗಿ ಅವರ ಕಣ್ಣು ಒರೆಸ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಆಲೋಚನೆ ಮಾಡಿ ಬೇಕಾದಲ್ಲಿ ಒಂದು ಮಾರ್ಗದರ್ಶನ ನೀಡಬಹುದು ಅಂತ ನಾವು ಈ ಫೆಬ್ರವರಿ ತಿಂಗಳಲ್ಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮನೆ ಭೇಟಿ ಮಾಡ್ತಾ ಇದ್ದೀವಿ. ಸೋಫಾರ್ ಒಂದು ಒಳ್ಳೆ ಫಲಕಾರಿಯಾಗಿದೆ. ಪೋಷಕರು, ಯಾಕಂದರೆ ಅವರು ಪೋಷಕರು ಕೂಡ ಏನು ಆಲೋಚನೆ ಮಾಡ್ತಾರೆ, ಇವರೇ ಬಂದಾಗ ನಾವು ಕೂಡ ಒಂದಿಷ್ಟು ಆದ್ಯತೆ ಕೊಡಬೇಕು ಅನ್ನೋದನ್ನ ಬರುತ್ತೆ. ಹಾಗಾಗಿ ನಾವಷ್ಟೇ ಅಲ್ಲ, ನಮ್ಮ ಶಿಕ್ಷಕರು ಕೂಡ ಅದು ಮಾಡ್ತಾ ಇದ್ದಾರೆ. ಸರಿ, ಮೇಡಮ್ ಹೇಳಿದಂಥ ಮಾತನ್ನು ಕೇಳಿದ್ರಿ ಸುನಿಲ್ರವರೇ, ಶಿಕ್ಷಕರಂತಲ್ಲಿ ಮರೆತು ಬಿಡಿ. ಈಗ ನೀವು ಒಂದು ಮಗುವಿನ ತಂದೆ, ಈಗ ನೀವು 9ನೇ ಪಾಸ್ ಆದ ಕೂಡಲೇ ಹೇಳ್ತೀರಿ ಮಗುವಿಗೆ, ನೋಡು ಬರುವ ವರ್ಷ SSLC ಗೊತ್ತಾಯ್ತಾ ಅಂತ. 9ನೇ ಪಾಸ್ ಆದಮೇಲೆ 10th ಬರೋದಲ್ವಾ? ಪ್ರೆಷರ್ ಯಾರಿಂದ ಶುರು ಆಗೋದು? ಮೊದಲು ಹೆತ್ತವರಿಂದವಾ ಶಿಕ್ಷಕರಿಂದ? ಶುರುವಾಗುವುದೇ ಹೆತ್ತವರಿಂದ.
ಯಾಕಂದರೆ ಈಗ ಎಷ್ಟೋ ಒಂದು ಪ್ರೈವೇಟ್ ಕಾಲೇಜಸ್ಗಳು 90% ತೆಗೆದ್ರೆ ನಾನು ನಿಮಗೆ ಫ್ರೀ ಸೀಟ್ ಕೊಡ್ತೀನಿ. ಅಪ್ಪನೂ ಅಮ್ಮ ಹೇಳ್ತಾರೆ, ನೋಡು ನನ್ನ ಎಕಾನಮಿ ಕಂಡೀಷನ್ ಸರಿ ಇಲ್ಲ, ತುಂಬ ಕಷ್ಟದಲ್ಲಿದ್ದೇನೆ, ಹೇಗೋ ಇಂಗ್ಲೀಷ್ ಮೀಡಿಯಮ್ಗೆ ಡೊನೇಷನ್ ಕೊಟ್ಟು ಫೀಸ್ ಇಷ್ಟು ಕಟ್ಟಿ ನಾನು ನಿಮ್ಗೆ ಹಾಕಿದ್ದೀನಿ, ಈಗ ಕಷ್ಟಪಟ್ಟು ಓದಿ 90 ಅಬೋವ್ ತೆಗಿ ನೀನು, ನನಗೆ ಸ್ವಲ್ಪ ಆರ್ಥಿಕ ಸಮಸ್ಯೆದಿಂದ ನಾನು ಪರಿಹಾರ ಆಗತ್ತೆ, ನಾನು ಅಲ್ಲಿಂದ ಪರಿಹಾರ ಮಾಡ್ಕೊಳ್ಬೋದು. ಬಿಗಿನಿಂಗ್ ಇಟ್ ಸೆಲ್ಫ್ ಜೂನಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದಾಯ್ತು. ಇನ್ನೊಂದು 95% ಮೇಲ್ಪಟ್ಟವರು ಮಾತ್ರ ಅಡ್ಮಿಷನ್ ಕೆಲವು ಕಾಲೇಜುಗಳಲ್ಲಿ ಅದನ್ನು ನಾನು ಗಮನಿಸಿದ್ದೇನೆ ಅಲ್ವಿನ್ ಸರ್. ಏನಂದ್ರೆ 95 ತೆಗೆದ್ರೆ ಸೈನ್ಸಲ್ಲಿ ಸೀಟ್ ಕೆಲವು ಕಾಲೇಜುಗಳಲ್ಲಿ, ಕಟ್ ಆಫ್ 98%. 98 ಇಲ್ಲ 98%. ಸೊ ಪ್ರೆಷರ್ ಶುರು ಮಾಡೋದು ಹೆತ್ತವರು. ನಾನು ಇಲ್ಲಿ ಹೆತ್ತವ್ರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಮಕ್ಕಳನ್ನ ಅವರಷ್ಟು ಬಿಡಿ. ನಿಮ್ಗೆ ಗೊತ್ತಿದೆ, ಈಗ 16 ವರ್ಷದಿಂದ ನೀವು ಸಾಕ್ತಾ ಇದ್ದೀರಾ ಮಗುಗೆ, ಅವನದು ಪಾಸಿಟಿವ್ ಥಿಂಗ್ಸ್ ಯಾವುದು, ಅವನ ಟ್ಯಾಲೆಂಟ್ ಏನು, ಸ್ಕಿಲ್ ಏನು, ನಾಲೆಜ್ ಏನು, ಅವನ ಏನು ಇದೆ ಸ್ಕಿಲ್ ನಿಮ್ಗೆ ಗೊತ್ತಿದೆ ಅಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವಳನ್ನು ನಾನೇ ಎಂಬುದನ್ನು ಅರ್ಥೈಸ್ಕೊಳ್ಳುವ ಹಾಗೆ ಮಾಡಿ ಅವರನ್ನು ಮಾರಲ್ ಸಪೋರ್ಟ್ ಕೊಡಿ. ಯಾವುದೇ ಪ್ರೆಷರ್ ಆತಂಕವನ್ನು ಸೃಷ್ಟಿಸಬೇಡಿ ಅದು ಹೇಳ್ಬೋದು. ಮತ್ತೆ ದಯವಿಟ್ಟು ಕಂಪ್ಯಾರಿಸನ್ ಮಾಡಬೇಡಿ. ನನ್ನ ತಮ್ಮನ ಮಗ, ನಿನ್ನ ಮಾವನ ಮಗ ಇಂಜಿನಿಯರ್ ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ, ಮನೆ ಹತ್ತಿರದವನು CA ಮಾಡಿ, ಏನು ಗತಿ ಇಲ್ಲದವರು, ಊಟಕ್ಕಿಲ್ಲದವರು, ಏನೋ ಕಷ್ಟಪಟ್ಟು ಓದಿ ಅವನು ಮುಂದೆ ಬಂದಿದ್ದಾನೆ, ನೀನು ಅವನ ಥರ ಆಗ್ಬೇಕು. ಖುಷಿ ಆಗ್ಬೇಡಿ. ಎಲ್ಲ ಮಗು ಒಂದೇ ಥರ ಇರಲ್ಲ, ಒಂದಲ್ಲ ಒಂದು ಇನ್ನರ್ ಟ್ಯಾಲೆಂಟ್ ಇರತ್ತೆ, ಅದನ್ನು ನೀವು ಗುರುತಿಸಬೇಕು. ಗುರುತಿಸಿ ಅವಳನ್ನು ಅವಳಷ್ಟ ಬಿಡಿ, ಖಂಡಿತ ಸಕ್ಸಸ್ ಆಗ್ತಾನೆ. ಸರಿ. ನಮ್ಮ ಪೇರೆಂಟ್ಸ್ ಮಾಡೋ ದೊಡ್ಡ ತಪ್ಪು ಒಂದು ಪ್ರೆಷರ್, ಕಂಪ್ಯಾರಿಸನ್. ನಾನು ಹೇಳುವಂಥದ್ದು, ಇವನ್ ನಾನೊಬ್ಬ ಪೇರೆಂಟ್, ನನ್ನ ಅಣ್ಣನ ಮಗಳು ಈ ಸಲ ಬೋರ್ಡ್ ಎಕ್ಸಾಮ್ ಬರಿತಾ ಇದ್ದಾಳೆ, ನಾನು ಅವ್ರಿಗೆ ಹೇಳೋದಷ್ಟೇ, ನಿನ್ನ ಟ್ಯಾಲೆಂಟ್ ಇದೆ, ಆತ್ಮವಿಶ್ವಾಸದಿಂದ ಎಕ್ಸಾಮ್ ಬರೀ, ನಿನ್ನ ಎಫರ್ಟ್ ನೀನು ಹಾಕು, ಈಗೇನು ಅಷ್ಟೇನು ಕಷ್ಟ ಇಲ್ಲ. ಕಶೀಬ್ ವೆಬ್ಸೈಟಿಗೆ ಹೋದರೆ ಈ ವರ್ಷ ನಾವು ಭಾಳ ಸಂತೋಷ ಪಡಬೇಕು, ಯಾಕಂದರೆ 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಅದನ್ನೇ ಸರಿಯಾಗಿ ಕರೆಕ್ಟಾಗಿ ಓದ್ಕೊಂಡ್ರೆ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ, ಎಕ್ಸಾಮಿನೇಷನ್ ಫಿಯರ್ ದೂರ ಆಗುತ್ತೆ, ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಮತ್ತು ಈಗ ಮೇಡಮ್ ಅವ್ರು ಹೇಳಿದ ಹಾಗೆ ಜೂನ್ ಇಟ್ ಸೆಲ್ಫ್ ಎಲ್ಲ ಶಾಲಾ ಕಾಲೇಜುಗಳು ಒಂದು ಯೋಜನೆ ಮಾಡ್ಕೊಂಡಿದ್ದಾರೆ. ಆ ಯೋಜನೆ ಪ್ರಕಾರ ಇನ್ ದ ಮಂತ್ ಆಫ್ ಡಿಸೆಂಬರಲ್ಲಿ ಎಲ್ಲ ಪೋರ್ಷನ್ಸನ್ನು ಕವರ್ ಮಾಡಿಕೊಂಡು ರಿವಿಷನ್ ಕ್ಲಾಸಸ್ ಮಾಡಿಕೊಂಡು ಮಕ್ಕಳನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ. C ಗ್ರೇಡ್ನವರು, B+ ಗ್ರೇಡ್ನವರು, A ಗ್ರೇಡ್ನವರು, A+ ಗ್ರೇಡ್ ಅಂತ ಚೆನ್ನಾಗಿ ಆಗ್ತಾ ಇದೆ. ಮತ್ತೇನೋ ಒಳ್ಳೆ ವರ್ಕ್ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ಟೀಚರ್ಸಿಗೂ ಆ್ಯಸ್ ವೆಲ್ ಆಸ್ ಫಾರ್ ದ ಸ್ಟೂಡೆಂಟ್ಸ್ಗೆ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗಿದೆ. ಈ ಬಾರಿನೂ ಕಳೆದ ಬಾರಿಯೂ ತುಂಬ ಚೆನ್ನಾಗಿ ಅದು ವರ್ಕೌಟ್ ಆಯಿತು. ಹಾಗಾಗಿ ನಾವು ಪೋಷಕರಲ್ಲಿ ಒಂದು ವಿನಂತಿಸಿಕೊಳ್ಳೋದು ಏನಂದರೆ, ಕಂಪ್ಯಾರಿಸನ್ ಮಾಡಬೇಡಿ, ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ. ಈಗ ಏನು ಗೊತ್ತುಂಟಾ, ಮಕ್ಕಳಲ್ಲಿ ನನಗೆ TV ನೋಡಬೇಕು, ಆ ಸೀರಿಯಲ್ ಮಿಸ್ ಆಗುತ್ತೆ, ನನಗೆ ಮೊಬೈಲ್ ವಾಟ್ಸಪ್ ನೋಡ್ಬೇಕು, ಇನ್ಸ್ಟಾಗ್ರಾಮ್ ನೋಡ್ಬೇಕು, ಆ ಮಕ್ಕಳು ಇದರಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು 24 ದಿನ ಅದನ್ನೆಲ್ಲ ಸ್ವಲ್ಪ ಬದಿಗಿಡಿ. ಯಾಕಂದರೆ ಮಗು ಇಷ್ಟ. ಈಗ ಕ್ರಿಕೆಟ್ ಸೀಸನ್, ಸೀರಿಯಲ್ ಸೀಸನ್, ಇನ್ನೇನೋ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇದೆ, ನೀವು ನೋಡುವಾಗ ನನಗೂ ಟೆಂಪ್ಟ್ ಆಗುತ್ತೆ. ಖಂಡಿತವಾಗಿ ಅದಕ್ಕೆ ನಾನು ಒಪ್ಪುತ್ತೇನೆ. ಏನು ಹೇಳ್ತಾ ಇದ್ದೆ ಖಂಡಿತ ಅದು ನಾನು ಒಪ್ಪುತ್ತೇನೆ. ಮಕ್ಕಳಲ್ಲಿ ವಿಭಿನ್ನವಾಗಿದ್ದಾರೆ. ನಮಗೆ ದೇವರು ಕೊಡುವಾಗ 5 ಬೆರಳು ಒಂದೇ ರೀತಿ ಕೊಡದೇ ಇದ್ದಾಗ ನಾವು ಅವನಂಗೆನೇ ನೀನು ಬರಬೇಕು ಅನ್ನೋದು ಅಪೇಕ್ಷೆ ಪಡೋದು ತಪ್ಪು. ಜೊತೆಗೆ ನಾನು ಎಷ್ಟು ಮಟ್ಟಕ್ಕೆ ನನ್ನ ಸಾಥ್ ಕೊಟ್ಟಿದ್ದೀನಿ ಮಕ್ಕಳಿಗೆ ಅದು ಮುಖ್ಯ. ಚಪ್ಪಾಳೆ ಒಂದ್ ಕೈಯಿಂದ ತಟ್ಟಕ್ಕಾಗಲ್ಲ, 2 ಕೈಯಿಂದ ತಟ್ಟಬೇಕು. ಹಾಗಾಗಿ ಪೋಷಕರು ನೀನ್ ಪಾಸ್ ಆಗು ಅನ್ನೋ ಜೊತೆಗೆ ನನ್ನ ಒಂದು ಕಾಂಟ್ರಿಬ್ಯೂಷನ್ ಏನೇ ನೋಡು ಮಗ, ಎಷ್ಟು ಮಟ್ಟಿಗೆ ನಾನು ಅವಕಾಶ ಮಾಡ್ಕೊಟ್ಟಿದ್ದೀನಿ. ಯಾಕಂದ್ರೆ ಕಾರ್ಯಕ್ರಮಗಳು ಅಂದಾಗ ನಾನ್ ಮಾತ್ರ ಯಾವ ಕಾರಣಕ್ಕೂ ಕಾರ್ಯಕ್ರಮ ತಪ್ಸಲ್ಲ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾ ಹೋಗ್ಲೇಬೇಕು. ನನ್ನ TV ಸೀರಿಯಲ್ ನಡೀತಿರ್ಬೇಕು, ನನ್ನ ಕ್ರಿಕೆಟ್ ನಡೀತಿರ್ಬೇಕು, ನನ್ನ ನ್ಯೂಸ್ ನಡೀತಿರ್ಬೇಕು. ನಾನು ಎಲ್ಲ ಭೇಟಿ ಮಾಡಿದಾಗ ಪೋಷಕರಲ್ಲಿ ನಾನು ಹೇಳಿದ, ಸ್ವಾಮಿ ನಿಮ್ಮ ಕಾರ್ಯಕ್ರಮ ನಾವಿರುವಂತ ಈ ಯುಗದಲ್ಲಿ ಇನ್ನೊಂದು ವರ್ಷ ಬಿಟ್ಟಾದ್ರೂ ನೀವು ಇವತ್ತಿನ ಕಾರ್ಯಕ್ರಮ ವೀಕ್ಷಿಸಬಹುದು. ಆದ್ರೆ ಇವತ್ತಿನ ದಿನ ಗೋಲ್ಡನ್ ಡೇ ಇವತ್ತಿನ ಮಿಸ್ ಆಯ್ತಂದ್ರೆ ನನ್ನ ಮಗುವಿನ ಶಿಕ್ಷಣ ಹಾಳಾಗತ್ತೆ. ಒತ್ತಡ ಒಂದಾಗ ಒತ್ತಡ ನೀವು ಹೇರೋ ಬದ್ಲಿ ಸಪೋರ್ಟ್ ಕೊಡಿ, ಸಾಥನ್ನ ಕೊಡಿ. ಅವ್ರಿಗೆ ಏನ್ ಬೇಕು, ಬೆಳಿಗ್ಗೆ ಎದ್ದಿದ್ದಾರ ಮಕ್ಕಳು, ಬೆಳಿಗ್ಗೆ ಯಾಕಂದ್ರೆ ನಾವೆಲ್ಲ ಮಕ್ಕಳಿಗೆ ಹೇಳ್ತೀವಿ ಬೆಳಿಗ್ಗೆ 5 ಗಂಟೆಗೆ ಹೇಳುವ ಅಭ್ಯಾಸ ಮಾಡ್ಕೋಬೇಕಂತ. ಇನ್ನೂ ಕೆಲವೊಂದು ಪೋಷಕರಿದ್ದಾರೆ ಹೇಳೋದಿಲ್ಲ, ಅವನು 9 ಅಲ್ಲ ನೀವು ಶಿಕ್ಷಕರಿಗೆ ಹೇಳ್ತೀರಿ ಫೋನ್ ಮಾಡಿ ಅಂದ್ರೆ, ಒಂದು ಗ್ರೂಪ್ ಮಾಡಿ ಅಂತೇಳಿ ಫೋನ್ ಫೋನು ಇದಾಗ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ತಾಯಿಯಂದರಿಗೆ ಎಲ್ಲರಮಾಗಿದೆ. ಟೀಚರ್ರದ್ದು ಫೋನ್ ಬಂತು, ಇವತ್ತು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಉಂಟು ಅಂತೇಳಿ ಮಗು ಅಲ್ಲೇ ಅಡ್ಡಿ ಇಲ್ಲ. ಆದ್ರೂ ಅವ್ರು ಎದ್ದು ಅಭ್ಯಾಸ ಯಾಕಂದ್ರೆ ನಾನೇ ಹೇಳದೆ ನನ್ನ ಮಗುನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೇಕು. ನನ್ನ ಸ್ಯಾಕ್ರಿಫೈಸ್ ಅಲ್ಲಿಂದಾನೇ ಪ್ರಾರಂಭ ಆಗ್ಲಿ, ಬೆಳಿಗ್ಗೆ ನಾನು ಹೇಳುವುದ್ರಿಂದಾನೇ ಪ್ರಾರಂಭ ಆಗ್ಲಿ. ನಾನು ಎದ್ದು ಒಂದು ಕಷಾಯ ಮಾಡ್ಕೊಳ್ಳಿ, ಕಷಾಯ ಕುಡಿತಾರ ಕಷಾಯ ಮಾಡ್ಕೊಡಿ, ಹಾರ್ಲಿಕ್ಸ್ ಬೇಕಾ ಹಾರ್ಲಿಕ್ಸ್ ಕೊಡಿ, ಬಿಸಿನೀರ್ ಬೇಕಾ ಬಿಸಿನೀರ್, ಏನು ಕೊಡಿ ಅಭ್ಯಾಸ ಎಲ್ಲ. ಒಂದು ಉಗುರು ಬೆಚ್ಚಿ ಒಂದು ಲೋಟ ಬಿಸಿನೀರ್ ಮಾಡ್ಕೊಡಿ. ಆವಾಗ ಇಣಿಕಿ ಓದ್ತಾ ಇದೆಯಾ ಮಕ್ಕಳ, ಓದ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಹೇಳಿ. ಅಥವಾ 5 ಗಂಟೆಗೆ ಹೇಳ್ತಾರೆ, ಪುಸ್ತಕ ಬಿಡಿಸ್ತಾರೆ, 5 ಗಂಟೆಗೆ ಪೇಜ್ ನಂಬರ್ 18 ಇದೆ,
ನೀವು 7 ಗಂಟೆಗೆ ನೀರು ಇಟ್ಕೊಂಡು ಹೋಗ್ತೀರಿ, ಪೇಜ್ ನಂಬರ್ 18 ಇದೆ, ಅಲ್ಲೇ ಆಗೋ ಓದ್ತಾರೆ, ಸಮಸ್ಯೆ. ಕೂತ್ಕೊಳ್ತಾರೆ, ನಥಿಂಗ್ ಇಸ್ ಗೋಯಿಂಗ್ ಇನ್ ಸೈಡ್. ಸೊ ಅಂದ್ರೆ ದೈಹಿಕವಾಗಿ ಮಾತ್ರವಾಗಿದ್ದಾರೆ, ಮಾನಸಿಕವಾಗಿ ಇನ್ವಾಲ್ವ್ ಆಗ್ತಿಲ್ಲ. ಈ ಸಂದರ್ಭ ಇದೆ. ಇದು 10th ಬರುವಾಗಂತ ಎಲ್ಲರ ಪ್ರೆಷರ್ ಇದೆ. ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ಹೇಳ್ತದೆ ನೋಡಿ, ಹೋದ ವರ್ಷ ಹೀಗಿತ್ತು ಹೀಗಿತ್ತು ಅಂತ ಹೇಳುವಾಗ ಅವರ ಒಂದು ಪ್ರೆಷರ್ ಏನಿದೆ ಅದು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಬರುತ್ತೆ, ಅಲ್ಲಿಂದ ಮುಖ್ಯ ಶಿಕ್ಷಕರಿಗೆ ಬರುತ್ತೆ, ಅಲ್ಲಿಂದ ಶಿಕ್ಷಕರಿಗೆ ಬರುತ್ತೆ, ಆಮೇಲೆ 10th ತರಗತಿ ಶಿಕ್ಷಕರಿಗೆ ಬರುತ್ತೆ, ಆಮೇಲೆ ನಮ್ಮ ಪ್ರೆಷರನ್ನು ನಾವು ಪೇರೆಂಟ್ಸ್ಗಳಿಗೆ ಹಾಕ್ತೇವೆ. ಸೊ ಒಟ್ಟಾರೆಯಾಗಿ ಇದೊಂದು ಕಷ್ಟಪಟ್ಟು ಕಲಿಯುವಂಥದ್ದು ಶಬ್ದವೇ ತಪ್ಪು ಅಂತ ಹೇಳೋದು ನಾನು. ಇಷ್ಟಪಟ್ಟು ಕಲಿಬೇಕು, ಇಷ್ಟಪಡಿಸ್ಬೇಕು. ಆ ಇಷ್ಟವನ್ನ ಇನ್ನೊಂದಿದೆ, ನೀವು ಹೇಳಿದ್ರಿ ಪೋರ್ಷನ್ ಕವರ್ ಮಾಡೋದು. ಪೋರ್ಷನ್ ಹ್ಯಾಸ್ ಟು ಬಿ ಡಿಸ್ಕವರ್ಡ್, ನಾಟ್ ಕವರ್ಡ್. ಅದು ಕವರ್ ಮಾಡೋದಂತ ಏನು ನನಗೆ ಗೊತ್ತಿಲ್ಲ. ಯು ಹ್ಯಾವ್ ಟು ಡಿಸ್ಕವರ್. ಯಾಕೆಂದರೆ ನಮ್ಮಲ್ಲಿ ಮೇಡಮ್ ನಿಮ್ಮ ಹತ್ರ ಹೇಳುವಂಥದ್ದು, ನಾನು ಟಿಲ್ 9th ನಾವು ಪಾಠ ಮಾಡ್ತೇವೆ, ನೋಟ್ಸ್ ಕೊಡ್ತೇವೆ, ಅದೇ ಪ್ರಶ್ನೆಗಳು, ಅದೇ ಉತ್ತರ. 10th ಹಾಗಲ್ಲ. ವಾಟ್ ಆರ್ ದ ಕ್ವಶನ್ಸ್ ಆರ್ ದೇರ್ ಇನ್ ಎಕ್ಸಸೈಸ್, ಒಂದೇ ಒಂದು ಕ್ವಶನ್ ಬರುವುದಿಲ್ಲ. ಅಪ್ಲಿಕೇಶನ್ ನಿಮ್ಗೆ ಹೇಗೆ ಅರ್ಥ ಆಗಿದೆ ಅಂತಲೇ ಬಂದಿದೆ. ಸೊ ಈ ಶಿಕ್ಷಣ ಕ್ರಮ 10th ಬರುವಾಗ ಒಂದು ರೀತಿಯ ಪ್ರೆಷರ್ ಬಿಲ್ಟ್ ಆಗೋದಿಲ್ವಾ ಅಂತ ನಿಮ್ಮ ಹತ್ರ ಕೇಳೋದು ನಾವು. ಇಲ್ಲಿ ಸಾರಿ ಟು ಇಂಟರಪ್ಟ್ ಯು, ನಮ್ಮ ಒಂದು ಶಿಕ್ಷಣದ ಕ್ರಮದಲ್ಲಿ ಶಿಕ್ಷಕರಿಗೆ ಏನು ನಾವು ತರಬೇತಿ ಅಂತ ಪದ ಬಳಸ್ತೀವಲ್ಲ, ಅಲ್ಲಿ ಬಳಸುವಾಗ ಈ ಬುನಾದ್ 4 ಏನಿದಾವಲ್ಲ, ಭಾಷೆಯಲ್ಲಿ ಬಂದಾಗ ನಾವಲ್ಲಿ ನಾಲೆಡ್ಜ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ತಗೊಳ್ತೀವಿ, ಹಾಗೆ ಎಕ್ಸ್ಪ್ರೆಷನ್, ಅಪ್ರಿಸಿಯೇಷನ್, ಕಾಂಪ್ರಿಹೆನ್ಷನ್, ಎಕ್ಸ್ಪ್ರೆಷನ್, ಅಪ್ರಿಸಿಯೇಷನ್, ಈ 4 ಭಾಷೆಯಲ್ಲಿ ಬಂದಾಗ, ಅದರ್ ಸಬ್ಜೆಕ್ಟ್ಸ್ ಬಂದಾಗ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಸ್ಕಿಲ್ ಮತ್ತು ಎಕ್ಸ್ಪ್ರೆಷನ್ ಅಲ್ಲ ಅಪ್ಲಿಕೇಶನ್, ಈ ಭಾಗಕ್ಕೆ ಆದ್ಯತೆನ ನೀಡೇ ನೀವು ಕ್ವಶನ್ ಪೇಪರ್ ಸಿದ್ಧಪಡಿಸಬೇಕು ಅಂತೀವಿ. ಸೊ ಸಿದ್ಧಪಡಿಸಬೇಕಾದ್ರೆ ನಮ್ಮ ಮಕ್ಕಳಿಗೆ ಕೇವಲ ಒತ್ತಡ 10th ಹಾಕದೆ 8ನೇ ತರಗತಿಯಿಂದ ಅಭ್ಯಾಸ ಮಾಡಿಸಿದ್ರೆ, ಅಲ್ಲಿ ನಮಗೆ ಇನ್ನೂ ಒಂದು ಹೇಳ್ತೀನಿ, ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗದೆ ಪಾಠ ಮಾಡುವಾಗ ಶಿಕ್ಷಕರು ನಯ ವಿನಯ ಭಾವನೆಗಳಿಂದ ಪಾಠ ಮಾಡಬೇಕು ಅನ್ನೋದಿದೆ. ಅಂದ್ರೆ ಏನು, ಯೂಸ್ ದ TLM ವೆರೆವರ್ ನೆಸೆಸರಿ, ಯೂಸ್ ದ ಟೆಲಿವಿಷನ್ ವೆರೆವರ್ ನೆಸೆಸರಿ, ಯೂಸ್ ದ ಆಕ್ಷನ್ಸ್ ವೆರೆವರ್ ನೆಸೆಸರಿ, ಯೂಸ್ ದ ಜೆಸ್ಟರ್ಸ್ ವೆರೆವರ್ ನೆಸೆಸರಿ, ಇಫ್ ದ ಜೆಸ್ಟರ್ಸ್ ಆರ್ ಬಾಡಿ ಜೆಸ್ಟರ್ಸ್ ಆರ್ ಮಾಡ್ಯುಲೇಷನ್, ವಾಯ್ಸ್ ಮಾಡ್ಯುಲೇಷನ್. ಸೊ ಅದು ಮಾಡಿದಾಗ ಮತ್ತೆ ಭಾಷೆ ಲಯಬದ್ಧವಾಗಿ ಯಾವಾಗ ಬರುತ್ತೆ ಆ ತರ ಬಳಸಿದ್ರೆ ನಮಗೆ ಈ ಸಮಸ್ಯೆ ಬರೋದಿಲ್ಲ. ಸೊ ಅದನ್ನ ನಾವು ಮಾಡಿ ಅಂತೀವಿ, ನಮ್ಮ ಶಿಕ್ಷಕರು ಪ್ರಯತ್ನ ಮಾಡ್ತಿದ್ದಾರೆ. ನಾವು ಈ ಕಂಡ ಹಾಗೆ ನಮ್ಮ ಮಕ್ಕಳು 1ರಿಂದ 7ನೇ ತರಗತಿ ಒಂದು ಕಡೆ ಇರುತ್ತೆ, ಅವ್ರ ಜಾಣರು ಇರ್ತಾರೆ ಮಕ್ಕಳು ಬಹುತೇಕ, ಕೆಲವೊಬ್ರು ಬಲವಂತವಾಗಿ ಇರ್ತಾರೆ. 8ನೇ ತರಗತಿಗೆ ಶಾಲೆ ಚೇಂಜ್ ಆದಾಗ ಅವರಿಗೆ ಶಿಕ್ಷಕರು ಹೊಸಬರಾಗ್ತಾರೆ, ವಾತಾವರಣ ಹೊಸದಾಗತ್ತೆ, ಕಂಪ್ಲೀಟ್ ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೆ, ಮತ್ತೆ ಮಕ್ಕಳಲ್ಲೂ 3 ಮೆಥಡ್ ಆಫ್ ಟೀಚಿಂಗ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅವರಿಗೆ ಮತ್ತೆ ಅವ್ರಿಗೆ ತಗೊಳ್ಳೋ ವೇಗ, ಯಾಕಂದ್ರೆ ಮೇ ಬಿ ಅವರ ಒಂದು ಫೇವ್ರೆಟ್ ಟೀಚರ್ ಒಬ್ರು ಬೇರೆ ಯಾರೋ ಆಗಿರ್ತಾರೆ, ಇಲ್ಲಿ ಬಂದಾಗ ಇನ್ನೊಬ್ರು ಟೀಚರ್ ಆಗ್ತಾರೆ, ಇವ್ರು ಅಡ್ಜಸ್ಟ್ ಆಗೋ ಒಂದು ಇದಿರತ್ತೆ. ಸೊ ಆದ್ರೂ ನಾವೇನಂತೀವಿ, ಟೀಚರ್ಸಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ತಗೊಳ್ತಾ ಹೋಗಿ, ಯಾಕಂದ್ರೆ ದ ಚೈಲ್ಡ್ ಶುಡ್ ಟ್ರಸ್ಟ್ ಮೀ ಫಸ್ಟ್. ಇಫ್ ದ ಚೈಲ್ಡ್ ಟ್ರಸ್ಟ್ ಮೀ, ದ ಚೈಲ್ಡ್ ವಿಲ್ ಟ್ರಸ್ಟ್ ದ ಸಬ್ಜೆಕ್ಟ್. ಆ ತರವನ್ನ ತಗೊಳ್ಳಿ ಅಂತೀವಿ. ಸೊ ಸಬ್ಜೆಕ್ಟ್ ಆಬ್ವಿಯಸ್ಲಿ, ಅದಕ್ಕಾಗಿ ಆ ಥರ ಮಾಡ್ತೀವಿ. ಸೊ ಇದೇನು ನಾವು ಬ್ಲೂ ಪ್ರಿಂಟ್ ಫೋಕಸ್ ಅಂತ ಹೇಳಿದ್ವಿ, ಎಕ್ಸ್ಪ್ರೆಷನ್ಸ್ ಬರುವಂಥದ್ದು, ಅಪ್ಲಿಕೇಶನ್ ಬರುವಂಥದ್ದು, ಏನು ನಾವು SSLCಗೆ ಮಾತ್ರ ಅಂತ ಮಾಡೋದಿಲ್ಲ. ಅದು ನಾವು ಅಲ್ಲಿಂದಾನೇ ತೊಗೊಂಡು ಬಂದಾಗ, ನಮ್ಮ ಪ್ರಶ್ನೆ ಪತ್ರಿಕೆನೂ ಅದೇ ರೀತಿ ಬಂದಾಗ, ಕ್ವಶನ್ಸ್ ಕೇಳುವಂಥ ವಿಧಾನನೂ ಅಲ್ಲಿಂದಾನೇ ಬಂದಾಗ, ಇಲ್ಲಿಗೆ ಅದು ಪ್ರೆಷರ್ ಅಂತ ಬಿಲ್ಡಪ್ ಆಗೋದಿಲ್ಲ. ಅದನ್ನ ಅನುಪಾಲನೆ ಮಾಡಕ್ಕೆ ನಾವು ಹೇಳ್ತೀವಿ, ಅವ್ರು ಮಾಡ್ತಾರೂ ಕೂಡ ಇರ್ತಾರೆ ನಮ್ಮ ಶಾಲೆಗಳಲ್ಲಿ, ಅದು ನಡೀತಾ ಇದೆ. ಸರಿ ಸರ್, ಈಗ ಮನೆ ವಾತಾವರಣ ಹೇಗಿರಬೇಕು? ಮೇಡಮ್ ಹೇಳಿದ್ರು ಮನೆಗೆ ಭೇಟಿ ಕೊಡ್ತೇವೆ ಅಂತೇಳಿ. ಮನೆ ವಾತಾವರಣ ಹೇಗಿರಬೇಕು? ಯಾಕಂದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರೋಲ್ಲ. ಕೆಲವರು ಕೂಲಿ ಕೆಲಸಗಾರರು ಇದ್ದಾರೆ, ಸಂಜೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಬರುವವರು ಇದ್ದಾರೆ, ಅಥವಾ ಮನೆಯಲ್ಲಿ ಅತ್ತೆ ಸೊಸೆ ಏನೋ ಸಮಸ್ಯೆ ಇದೆ, ಮಗ ಪೋಸ್ಟ್ಮ್ಯಾನ್ ಆಗಿರ್ತಾನೆ, ಮಗಳು ಪೋಸ್ಟ್ಮ್ಯಾನ್ ಆಗಿರ್ತಾಳೆ. ಸೊ ಈ ಸಂದರ್ಭದಲ್ಲಿ ಒಂದು ಅವರಿಗೆ ಇಂಟರ್ನಲ್ ಪ್ರೆಷರ್ ಇದೆ, ಎಕ್ಸ್ಟರ್ನಲ್ ಪ್ರೆಷರ್ ಶಾಲೆಯಲ್ಲಿ ಇದೆ. ಮನೆ ವಾತಾವರಣ ಹೇಗಿರಬೇಕು ಪೋಷಕರಿಗೆ? 24 ದಿನ ಮನೆಯಲ್ಲಿ ತುಂಬ ಶಾಂತಿಯುತ ವಾತಾವರಣ ಇರಬೇಕು, ಸಪೋರ್ಟ್ ಇರಬೇಕು. ನಮ್ಮದು ಏನೋ ಆರ್ಥಿಕ ಸಮಸ್ಯೆಗಳಿರಲಿ, ಪರ್ಸನಲ್ ಪ್ರಾಬ್ಲಮ್ಸ್ ಇರಲಿ, ಕಾನ್ಫ್ಲಿಕ್ಟ್ಸ್ ಇರಲಿ, ಏನೇ ಇರಲಿ, ಅದನ್ನು ಒಂದು ಬದಿಗಿಟ್ಕೊಂಡು ಮಗುವಿನ ಎದುರಲ್ಲಿ ನಾವು ಯಾವುದೇ ಈ ಘರ್ಷಣೆಗಳನ್ನು ತೋರ್ಪಡಿಸಿ ಮಾಡಬಾರ್ದು. ಒಂದು ಮುಖ್ಯವಾದದ್ದು. ಯಾಕಂದರೆ ಈ 24 days ಏನಿದೆ ಇವತ್ತಿನಿಂದ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೇಡಮ್ ಹೇಳಿದಾಗೆ ಗೋಲ್ಡನ್ ಡೇಸ್ ಅಂತಲೂ ಹೇಳ್ಬೋದು. ಮಗು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ಬಿಟ್ಬಿಟ್ರೆ, ಅಪ್ಪ ಅಮ್ಮನೇನು ಆರ್ಥಿಕ ಸಮಸ್ಯೆ ಇದೆ, ಅಪ್ಪ ಅಮ್ಮ ಏನೋ ಕ್ಲಾಶಸ್ ಇದೆ, ಅದನ್ನು ತಲೆಗೆ ಹಚ್ಕೊಟ್ಬಿಟ್ರೆ ಮಗುವಿನ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ.
ಕುಡ್ಕೊಂಡ್ಬಂದು ಗಲಾಟೆ ಮಾಡಿ ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ರು. ಇವನ್ ಅವರ ಸಮಸ್ಯೆ ಏನಿದೆ, ಜಾತ್ರೆಗಳಿವೆ, ಜಾತ್ರೆಗಳು, ನೇಮೋತ್ಸವ ಇದೆ, ಹೋಗ್ಲೇಬೇಕು. ಉತ್ಸವ ಇದೆ. ಒಂದು ಮನೆ ಭೇಟಿ ಮಾಡಿದೀವಿ, ರೆಡಿಯಾಗಿ ನಿಂತಿದ್ದಾರೆ. ಮನೆಗೆ ಹೋಗಿದ್ದಾರೆ. ಅಲ್ಲ, ನಮ್ಮಲ್ಲಿ ಒಂದು ಸ್ಟೂಡೆಂಟ್ ಬಂದ, ಇವತ್ತು ಉತ್ಸವ ಇದೆ ಸರ್, ನಾನು ಹೋಗ್ಲೇಬೇಕು, ಅಮ್ಮ ಆರೈಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ಪೆಷಲ್ ಕ್ಲಾಸ್, ನಾವು 8 ಗಂಟೆ ಬಂದು ಕೂತಿದ್ದೇವೆ ಶಾಲೆಯಲ್ಲಿ. ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಬೇಡ, ಚಾ ಕುಡಿಯದೆ ಬಂದು ಇಲ್ಲಿ ಕೂತಿದ್ದೇವೆ. ಹೇಗಾದ್ರೂ ಮಗನ್ ಮೇಲೆ ತರಬೇಕು. ನಾನು ಗೊತ್ತಿದೆ, ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಒಳ್ಳೆ ಬರ್ಬೇಕಾದ್ರೆ ನಮ್ಗೆ ಅಷ್ಟೇ ಪ್ರೆಷರ್ ಇದೆ, ಒಳ್ಳೆ ರಿಸಲ್ಟ್ ಅನ್ನಿ, ಅದನ್ನ ನೋಡಿ ಬರ್ತಾರೆ ಮಕ್ಕಳು. ಆಗಿರುವಾಗ ನಾವು ಚಹಾ ಕಾಫಿ ಬಿಡ್ಕೊಂಡು ಏನೋ ಮಗುಗೆ ಹೇಳಿ ಕೊಡ್ಬೇಕು, ಅವನನ್ನ ಹೆಂಗಾದ್ರು ಮಾಡಿ ಪಾಸ್ ಮಾಡ್ಬೇಕಂತ ಒಂದು ಇಂಟ್ರೆಸ್ಟ್ ಅಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಿ ಬರ್ತೇವೆ, ಕೀ ಪಾಯಿಂಟ್ಸ್ ಮಾಡ್ಕೊಂಡು. ಇವರಿಲ್ಲ ಫೋನ್ ಮಾಡಿದ್ರೆ ಪಪ್ಪನಿಗೆ ಇವತ್ತು ಉತ್ಸವ ಇದೆ, ಒಂದು ಆರೈಕೆ ಇದೆ ಸರ್, ಇವತ್ತು ಒಂದು ದಿನ ಬಿಟ್ಬಿಡಿ ನಮ್ಮನ್ನು. ಅನೇಕ ಇದು ಮೊದಲ ವಿರಾಮಕ್ಕೆ ಹೋಗುವ ಮೊದಲು ನಾವು ಚರ್ಚೆಯನ್ನು ಮಾಡಿದೆವು. ಈಗ ನೀವು ಮನೆ ಭೇಟಿ ಅಂತ ಹೇಳಿದ್ರಿ, ಅವರು ಕೂಡ ಅದನ್ನು ಹೇಳಿದರು. ಈಗ ನಿಮಗೆ ನಮ್ಮ ಶಿಕ್ಷಕರಿಂದ ಅಥವಾ ನೀವು ಕಣ್ಣಾರೆ ಡೈರೆಕ್ಟ್ಲಿ ಪರಿಸ್ಥಿತಿ ಹೇಗಿದೆ? ಅಲ್ಲಿನ ಪರಿಸ್ಥಿತಿ ನೋಡಿದಾಗ, ಈಗ ಸ್ವಲ್ಪ ಹೊತ್ತು ಮುಂಚೆ ಮಾತಾಡಿದ್ರಲ್ಲ ಹಾಗೆ ಟಿ ವಿ ನೋಡ್ತಾ ಇರ್ತಾರೆ ಪೋಷಕರು, ಮನೇಲಿ ಟಿ ವಿ ನಡೀತಾ ಇರತ್ತೆ. ಟಿ ವಿ ಯಾವುದು ನೋಡ್ತಾ ಇದ್ದಾರೆ, ನೋಡದೇ ಇದ್ರು ಪರವಾಗಿಲ್ಲ, ಟಿ ವಿ ಅದ್ರ ಪಾಡಿಗೆ ಅದು ನಡೀತಾ ಇರತ್ತೆ. ನಾವು ಮನೆಗೆ ಹೋದಾಗ ನಮ್ಮನ್ನು ನೋಡಿದ ತಕ್ಷಣ ಬೇಗ ಟಿ ವಿ ಆಫ್ ಮಾಡ್ತಾರೆ. ಸೊ ಅಂತ ಒಂದು ಪರಿಸ್ಥಿತಿ ಇದೆ. ಇಲ್ಲ ಜಾತ್ರೆಗಂತ ಹೋಗಿರ್ತಾರೆ, ಜಾತ್ರೆಗಂತ ಇಲ್ಲ ಈಗ ಹೊರಟು ನಿಂತಿದ್ದೀವಿ ಮೇಡಮ್ ಜಾತ್ರೆಗೆ, ಇಲ್ಲ ಹರಕೆ ಹೊತ್ಕೊಂಡಿದ್ವಿ ಹೋಗ್ಬೇಕಾಗಿದೆ. ಅಲ್ಲ ನಾವಿರದೆ, ಯಾಕಂದ್ರೆ ನಮ್ಮ ಪ್ರಯತ್ನ ಸ್ಟಾರ್ಟ್ ಆಗಿದ್ದೆ 60 ದಿನದಿಂದ. 60 ದಿನ ಇದೆ, ಲೆಕ್ಕ ಕೈ ಬೆರಳಲ್ಲಿ ದಿನಗಳು ಹೋಗ್ತವೆ. ಅಂಥದ್ರಲ್ಲಿ ನೀವು ಅವೆಲ್ಲ ಅಷ್ಟು ಮುಖ್ಯನಾ ಅಂತ ಕೂಡ ಮನವರಿಸಿದ್ದೀವಿ. ಟಿ ವಿ ದಯಮಾಡಿ ಟಿ ವಿ ಆಫ್ ಮಾಡಿ. ಯಾಕೆ ಟಿ ವಿ ಆಫ್ ಮಾಡಿ? ಒಂದು ಕಾಲ ಇತ್ತು ಟಿ ವಿನೇ ಎಲ್ಲವೂ ಆಗ್ತಿತ್ತು. ಬಟ್ ಈಗ ಹೇಗಾಗಿದೆ ಅಂದರೆ, ನಮ್ಮ ಮೊಬೈಲಲ್ಲಿ ಆ್ಯಪ್ ಅನ್ನೋ ರೂಪದಲ್ಲಿ ಬೇರೆ 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 ಚಾನಲ್ಸ್ಗಳು ಬರುತ್ತೆ. ನಿಮಗೆ ನಿಮ್ಮ ಟಿ ವಿ ಸೀರಿಯಲ್ ಬೇಕಾ, ಈಗಲ್ಲ 2 ವರ್ಷ ಬಿಟ್ಟು ನೋಡಿದ್ರು ನಿಮಗೆ ಇವತ್ತಿನ ದಿನದೇ ಟಿ ವಿ ಸೀರಿಯಲ್ ಕಾಣಿಸುತ್ತೆ. ಇವಾಗಲ್ಲ, ಇನ್ನು ನಿಮ್ಮ ಈ ಕ್ರಿಕೆಟ್ ನಡೀತಾ ಇದೆ, ಅಥವಾ ಇವತ್ತು ಹಾಟ್ ನ್ಯೂಸ್ ಏನೋ ಭಾಳ ಇಂಪಾರ್ಟೆಂಟ್ ನ್ಯೂಸ್ ಇದೆ, ಅವೆಲ್ಲವೂ ನಿಮಗೆ ಕಡೆಗೆ ಸಿಗತ್ತೆ. ಸ್ವಲ್ಪ ದಿನ 4ನೇ ತಾರೀಕುವರೆಗೆ, ಏಪ್ರಿಲ್ 4ನೇ ತಾರೀಕುವರೆಗೆ ಕಾಯಿರಿ, ಅದ ನಂತರ ನೋಡಿ ಅಂತ ಹೇಳಿದಾಗ ಕೂಡ ಇದು ಸ್ವಲ್ಪ ಅರ್ಥ ಮಾಡ್ಕೊಂಡವರು ಇದ್ದಾರೆ. ಇನ್ನೂ ಟಿ ವಿ ನಂದು ಸೀರಿಯಲ್ ಮಾತ್ರ ಮಿಸ್ ಆಗಬಾರ್ದು. ಆದರೆ ನಾವು ಮನೆ ಭೇಟಿಗೆ ಎಂಟ್ರ್ ಆಗ್ತಿದ್ದಂಗೆ ಇವ ಶತದಡ್ಡ ಏನು ಬರಲ್ಲ ಇವನಿಗೆ ಅಂತಾರೆ. ಸೊ ಅಲ್ಲಿಗೆ ಪಟ್ಟ ಕಟ್ಟಾದ್ಮೇಲೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ಅನ್ನುವಂತಹ ಮಕ್ಕಳು ಕೂಡ ಅಲ್ಲಿದ್ದಾರೆ. ದಯಮಾಡಿ ನೀವು ಹತ್ರ ಹೇಳ್ಬೇಡಿ ಅಂತ ನಾವು ಹೇಳ್ತೀವಿ. ಅವ್ನು ದಡ್ಡ ಆದ್ರೆ 9ನೇ ತರಗತಿವರೆಗೆ ಬರ್ತಿರ್ಲಿಲ್ಲ, ಅವನಿಗೆ ದಡ್ಡ ಅಂತ ಪಟ್ಟ ಕಟ್ಟಬೇಡಿ. ನೀವು ದಡ್ಡ, ಅವನು ದಡ್ಡ ಅಲ್ವಾ, ನೀವೇನು ಸಹಾಯ ಮಾಡಿದ? ಒಂದು ವಿದ್ಯಾರ್ಥಿ ಉದಾಹರಣೆ ಕೊಡ್ತೇನೆ. ಅವನು ಒಬ್ಬ ಯಾರು ಘಟೋದ್ಗಜ ಸೀರಿಯಲ್ ಅನ್ನ ರೋಲ್ ಮಾಡಿದ, ಯಾವ್ದೇ ನಮ್ದು ಇದರಲ್ಲಿ ಅರ್ಧ ಗಂಟೆಯ ಸತತವಾದ ಒಂದು ಡೈಲಾಗ್ ಹೇಳಕ್ಕೆ ರೆಡಿ ಇರುವಂತ ವಿದ್ಯಾರ್ಥಿ ಶತದಡ್ಡ ಅಂದ್ರೆ ನಂಬ್ತೀರಾ? ಸೊ ಇಲ್ಲಿ ಇರೋದು ಅವನಿಗೆ ಆ ಕ್ಷೇತ್ರದಲ್ಲಿ ಅಭಿರುಚಿ ಜಾಸ್ತಿ ಇದೆ. ಅದಕ್ಕೆ ಅವನು ಅರ್ಧ ಗಂಟೆ ಸತತವಾಗಿ ತನ್ನ ಒಂದು ಘಟೋದ್ಗಜವಾದ ಡೈಲಾಗ್ ಹೇಳ್ತಾನೆ, ಆದ್ರೆ ಓದುವುದಲ್ಲಿ ದಡ್ಡ. ನೀವು ಫಸ್ಟ್ ಟಿವಿ ಆಫ್ ಮಾಡಿ ಅವನಿಗೆ ಎಷ್ಟು ಸಮಯ ಕೊಟ್ಟಿದ್ದೀರಾ, ನೀವು ಅವ ಕಡೆ ಗಮನ ಕೊಡಿ. ಅಂತ ಸನ್ನಿವೇಶದಲ್ಲಿ ಆ ಮಕ್ಕಳಲ್ಲಿ ಪರಿವರ್ತನೆ ಆಗಿದೆ. ಇನ್ನೊಂದ್ಸರಿ ನಿಮ್ಮ ಮನೆಗೆ ಬರ್ತೀನಿ ಅಂದಾಗ ಅಮ್ಮ ಬೇಗ ಬೆಳಿಗ್ಗೆ ಎಪ್ಸಮ್ಮ, BO ಮೇಡಮ್ ಬರ್ತೀನಿ ಅಂದಿದ್ದಾರೆ ಅಂದೇನೆ. ಅಂದರೆ ಮಕ್ಕಳು ಆ ಏಜಲ್ಲಿ ನಿದ್ದೆ ಪ್ರಿಯರು. ಹಾಗಾಗಿ ಪೋಷಕರಿಗೆ ನಾವು ಯಾಕೆ ಹೇಳ್ತೀವಿ ಅಂದರೆ, ಪ್ರಾರಂಭದ 1 ವಾರ ಅಭ್ಯಾಸ ಮಾಡಿದೆ. ಜೂನ್ ತಿಂಗಳಲ್ಲೇ ಬೆಳಿಗ್ಗೆ ಏಳುವಂಥ ಅಭ್ಯಾಸ, ಜೂನ್ ಆಗಲಿಲ್ವಾ ಕನಿಷ್ಠ ಜುಲೈ ಆಗಲಿಲ್ವಾ ಆಗಸ್ಟ್, ಬೆಳಿಗ್ಗೆ 5 ಗಂಟೆಗೆ ಎಪ್ಸೋ ಅಭ್ಯಾಸ 1 ವಾರ ಅಭ್ಯಾಸ ಆಯಿತು ಅಂದರೆ ಅದು ರೂಢಿಗತ ಆಗಿ ಹೋಗುತ್ತೆ. ನೀವು ಏಕಾಏಕಿ 1 ವಾರ ಪರೀಕ್ಷೆಗಿಂತ ಮುಂಚೆ ರೆಡಿ ಆಗೋಕ್ಕಾಗಲ್ಲ. ಕಡೆಗೆ ಅಂಥ ವಿದ್ಯಾರ್ಥಿ ಅವನು ಹೇಳಿದಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದೆ ನಾನು. ಅವನು ಇದು ಆಸಕ್ತಿ ಇಲ್ಲದಿರೋ ಹುಡುಗ ಅಲ್ಲ, ಆದರೆ ಸಮಯ ಇದು ಆಗ್ತಾ ಇಲ್ಲ, ಅವ್ನು ಹೇಳೋಕ್ಕಾಗ್ತಿಲ್ಲ, ದಯಮಾಡಿ ಅವನಿಗೆ ಸಹಕರಿಸಿ ಅಂತ ಅಲ್ಲಿ ಹೇಳ್ದೆ. ಅದೇ ಮನೆಯ ಜಾಣಿ ಅನ್ನೋ ಹುಡುಗಿ ಇನ್ನೊಂದು ಒಳ್ಳೆ ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ಅವಳಿಗೆ ಹೇಳ್ದೆ, ಇದು ಇಷ್ಟು ಓದ್ಬೇಕು ಮಗ, ನೀನು ಇವನಿಗೆ ಸಹಾಯ ಮಾಡ್ಬೇಕು, ಈ ರೀತಿ ಸಹಕಾರ ಕೊಡ್ಬೇಕು ಅಂತಾಗ ಆಯ್ತು ಅಂತ ಅವಳು ಒಪ್ಕೊಂಡಿದ್ಲು. ಕಡೆಗೆ ಶಾಲೆಯಲ್ಲಿ ಹೋಗಿ ವಿಚಾರಿಸಿದ್ದಾಗ ಮತ್ತೆ ನೋಡಿದಾಗ ಆ ವಿದ್ಯಾರ್ಥಿ ಒಳ್ಳೆ ಅಂಕಗಳಲ್ಲೇ ಪಾಸ್ ಆದ. ಅದು ಒಂದು ಸಂತೋಷದ ವಿಷಯ. ಅದು ಕಳೆದ ಬಾರಿದು. ಕಳೆದ ಬಾರಿ ಇನ್ನೂ ಇರ್ಲಿ, ಈ ಬಾರಿದು ಹೇಳ್ತೀನಿ. ಈ ಬಾರಿ ಒಂದು ಮನೆ ಭೇಟಿಯ ಸಂದರ್ಭದಲ್ಲಿ ರಾತ್ರಿ ಸರಿಸುಮಾರು 9:30 ಆಗಿತ್ತು. ಅವರ ಒಂದು ಮನೆಗೆ ಹೋಗುವಾಗ, ಆದ್ರೆ ಅವ್ರ ಮನೆ ಅಲ್ಲ, ಅಂಗಡಿಯನ್ನ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ರು ಮನೆಗೆ ಹೋಗಕ್ಕೆ. ನಾನು ನನಗೆ ಗೊತ್ತಿಲ್ಲ, ಅವ್ರ ಪರಿಚಯ ಇಲ್ಲ. ಹಾಗಾಗಿ ಆ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಇವತ್ತು ನಿಮ್ಮ ಶಾಲೆಗೆ ಹೋಗೋಣ ಅಂತ ಹೇಳಿ ಆ ವ್ಯಾಪ್ತಿಯಲ್ಲಿ ಹೋಗ್ತಾ ಇದ್ದೀನಿ. ಅವರ ಜೊತೆಗೆ ಇನ್ನು 2-3 ಜನ ಶಿಕ್ಷಕರನ್ನ ಕರ್ಕೊಂಡ್ರು, ಯಾಕಂದ್ರೆ ಬೇರೆ ಬೇರೆ ಯಾರ ಮನೆ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ ಅಂತ. ಸೊ ಅಲ್ಲಿ ಹೋದಾಗ ಅವ್ರಿಗೆ ಒಂದೇ ಸಮಯ 4-5 ಜನ ಅಟ್ಯಾಕ್ ಮಾಡಕ್ ಬಂದಿರ ಅಂತ ಅವ್ರಿಗೆ ಒಂಥರ ಮುಜುಗುರ ಆಯ್ತು. ಕಡೆಗೆ ಅವರು ಅಂಗಡಿಗೆ ಹೋಗಿ ಕುತ್ಕೊಂಡು ಮಾತಾಡೋಣ ಅಂದ್ವಿ. ಮಾತಾಡ್ತಾ ಕ್ರಮೇಣ ವಿಷಯ ಸ್ವಲ್ಪ ಮಾತಾಡಕ್ ಪ್ರಯತ್ನ ಮಾಡಿದ್ರೆ, ಆ ಮಗುವಿನ ಆಸಕ್ತಿ ಅಲ್ಲ, ತಾಯಿಗೆ ಆಸಕ್ತಿ ಇಲ್ಲ. ಮಗಳು ಎದ್ದು ಓದ್ತಾಳೆ, ಎಪ್ಸೋ ಅಭ್ಯಾಸ ಇಲ್ಲ,
ಶಾಲೆಗೆ ಮನೆಯಿಂದ ಶಾಲೆಗೆಯಿಂದ ಬರ್ತಿದ್ದಂಗೆ ಬ್ಯಾಗ್ ಬಿಸಾಕಿ ಅಮ್ಮನ ಜೊತೆಗೆ ಇಲ್ಲಿರ್ತಾಳೆ. ಒಂದಿಷ್ಟು ಮನ ಪರಿವರ್ತನೆ ಆಗೋ ರೀತಿಯಲ್ಲಿ ಮಗುಗೆ ಮಾತಾಡಿದಾಗ ಬಿಕ್ಕಿ 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 ಹತ್ಲೋಳು, ಅಷ್ಟು ಹತ್ತಿದಾಗ ಬೇರೆಯವರಿಗೆಲ್ಲ ಶಾಕ್ ಆಯ್ತು. ನಾನಂದೆ ನೀನು ಅಳ್ತಿದ್ಯಾ ಮಗ, ನನಗೆ ಸಂತೋಷ ಆಗ್ತಾ ಇದೆ. ಯಾಕೆ ಸಂತೋಷ ಆಗ್ತಾ ಇದೆ ಅಂದ್ರೆ ನಿನ್ನ ಮನ ಪರಿವರ್ತನೆ ಆಗ್ತಾ ಇದೆಯಾ ಅಂತ. ಇವತ್ತಿಂದಾನೇ ನೀನು ಪುಸ್ತಕವನ್ನು ತೆಗಿ, ನಾಳೆ ಬೆಳಿಗ್ಗಿಂದ ನಿಮ್ಮಿಂದ ಅಪೇಕ್ಷೆ ಪಡೋದು ಒಂದೇ. ಅವ್ರ ತಾಯಿಗೆ ಹೇಳಿದೆ, ಅಪೇಕ್ಷೆ ಪಡೋದು 5 ಗಂಟೆಗೆ ಅಭ್ಯಾಸ ಮಾಡಿ. ಅವಳಿಗೆ ಹೇಳೋಕ್ಕಾಗಲ್ಲ, ನೀವು ಎಬ್ಸ್ಬೇಕು. ನಿಮ್ಮ ಸಮಯ ಸ್ವಲ್ಪ ಕೊಡಿ, ಒಂದು ಉಗುರು ಬೆಚ್ಚ ನೀರು ಕೊಡಿ, ಸ್ವಲ್ಪ ಒಂದು ಲೋಟ, ಬೆಳಿಗ್ಗೆ ಎದ್ದು ಕುಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ. ಇದು ನಾನು ಅವ್ರ ಮನೆಗೆ ಹೋಗಿ ಬಂದಿನೂ ಸರಿಸುಮಾರು 15 ದಿನ ಆಯಿತು. ಈ 15 ದಿನದ ಕೇಳಿ ಭಾಳ ಸಂತೋಷ ಆಗ್ತಿರೋದೇನೆಂದರೆ ಅವಳು ಚಾಚು ತಪ್ಪದೆ ಓದಕ್ಕೆ ಕುತ್ಕೊಳ್ತಾ ಇದ್ದಾಳಂತ. ಅಂದರೆ ಮಕ್ಕಳ ಮನೆ ಪರಿವರ್ತನೆ ಆದಾಗ ಇದು ಹೊರೆ ಅಲ್ಲ, ಅವರಿಗೆ ಮನಸ್ಸಲ್ಲಿ ಅಭಿರುಚಿ ಹೊಡಿಸುವಂಥ ಕೆಲಸ ಮಾಡಬೇಕು ನಾವು. ನನಗೆ ಆಯಾಸ ಆಗಿರ್ಬೋದು, ಸುಸ್ತಾಗಿರ್ಬೋದು, ಬೆಳಗಿಂದ ಹಿಡಿ ಶಾಲಾ ಭೇಟಿ ಮಾಡ್ತೀವಿ, ಬೇರೆ ಬೇರೆ ಕಾರ್ಯಕ್ರಮಗಳು, ಸಭೆಗಳು ಮತ್ತು ಕಚೇರಿ ಕೆಲಸ ಆದಮೇಲೂ ಕೂಡ ಅಲ್ಲಿ ಹೋಗಿ ಆ ಒಂದು ಆತ್ಮತೃಪ್ತಿ ನಮಗೆ ಸಿಕ್ಕಿದೆ ಅನ್ನೋದು, ನನ್ನ ಮಗ ಆಶೀರ್ವಾದ ಮಾಡ್ತೀನಿ, ನೀವು ಒಳ್ಳೆ ಅಂಕದಲ್ಲಿ ಪಾಸಾಗು ಅನ್ನೋ ಒಂದು ಕೂಡ ಆಯಿತು. ಇನ್ನೂ ನಮ್ಮ ಪಯಣ ಮುಗಿಲಿಲ್ಲ, ಇನ್ನಷ್ಟು ಒಂದು ಕಡೆ ಗಮನವನ್ನು ಕೊಡುವಂಥ ಹಾದಿಯಲ್ಲಿ ಮುಂದೆ ಸಾಕ್ತೀವಿ. ಸರ್, ನಾನು ಮೇಡಮ್ ಹೇಳಿದ ಮಾತನ್ನ ಕಡಾಖಂಡಿತವಾಗಿ ಒಪ್ಕೊಳ್ತೇನೆ. ಯಾಕಂದ್ರೆ ಈಗಿನ ಹೆತ್ತವರು ಮಾಡುವಂಥ ಮೇಯ್ನ್ ಕಂಪ್ಯಾರಿಸನ್ ಮತ್ತೆ ಕೀಳರಿಮೆಯನ್ನ ಯಾವತ್ತೂ ಮಕ್ಕಳಲ್ಲಿ ತುಂಬಿಸಬಾರ್ದು. ಋಣಾತ್ಮಕ ಚಿಂತನೆಗಳನ್ನ, ನೀನೇನು ಪ್ರಯೋಜನ ಇಲ್ಲಪ್ಪ, ದಡ್ಡ ಶಿಖಮ್ಮ, ನೀನು ಪಾಸ್ ಆಗೋದಿಲ್ಲ, ಅದನ್ನ ಖಂಡಿತ ಹಾಕ್ಬೇಡಿ. ಇವತ್ತು ಪಾಸ್ ಆಗೋದು SSLCಯಲ್ಲಿ ತುಂಬಾ ತುಂಬಾ ಸುಲಭ. ಧನಾತ್ಮಕ ಚಿಂತನೆಗಳನ್ನ ಎಷ್ಟು ಮೆಟೀರಿಯಲ್, ಈಗ ಕಶಿ ವೆಬ್ಸೈಟಿಗೆ ಹೋದ್ರೆ ನಿಮ್ಗೆ ಎಷ್ಟು ಇದೆ, ಯಾವ್ಯಾವ ಮಕ್ಕಳಿಗೆ ಈಗ ಲೋ ಲರ್ನರ್ಸ್ಗೆ ಅಂತಾನೆ ಬೇರೆ ಕೀ ಪಾಯಿಂಟ್ಸ್ ಇದೆ, ಸ್ಕೋರ್ ಮಾಡೋರಿಗೆ ಬೇರೆ 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 ರೆಫರೆನ್ಸ್ ಬುಕ್ ಪ್ಯಾಕೇಜ್ ಇದೆ. ಅಷ್ಟೊಂದು ಓದ್ಕೊಂಡ್ರು ಆರಾಮ್ಸೆ. ನನ್ನ ಪ್ರಶ್ನೆ ಸುನಿಲ್ ಸರ್ ನಿಮ್ಗೆ ಏನಂತ ಹೇಳಿದ್ರೆ, ಈಗ ನಿಮ್ದೇ ಪ್ರೆಷರ್ ಇದೆ, ಪೇರೆಂಟ್ಸ್ ನದ್ದು ಪ್ರೆಷರ್ ಇದೆ. ಅದೇನಂತ ಹೇಳಿದ್ರೆ, ನೀನು SSLCಯಲ್ಲಿ ಇಷ್ಟೇ ಪರ್ಸೆಂಟ್ ತಗೊಳ್ಬೇಕು, PUCಯಲ್ಲಿ ಸೈನ್ಸ್ ತಗೊಳ್ಬೇಕು ಅಂತ ಇದೆ. ಲ್ಯಾಂಗ್ವೇಜ್ಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಇಲ್ಲಿ ಪರ್ಸೆಂಟೇಜ್ ಬರಬೇಕಾದ್ರೆ ಲ್ಯಾಂಗ್ವೇಜ್ ಕೂಡ ಇಂಪಾರ್ಟೆಂಟ್. ಕೋರ್ ಸಬ್ಜೆಕ್ಟ್ ಕೂಡ ಲ್ಯಾಂಗ್ವೇಜ್ ಅಪ್ಲಿಫ್ಟ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಮ್ಯಾಥ್ಸ್ ಸೈನ್ಸ್ಗೆ ಯಾಕೆ ಪ್ರೆಷರ್ ಕೊಡ್ತೀರಿ, ಸೈನ್ಸ್ ಯಾಕೆ ತಗೊಳ್ಬೇಕು? ಕಾಮರ್ಸ್ ನಲ್ಲಿ ಸಾಕಷ್ಟಿದೆ. ಈಗ ದೇಶವನ್ನು ಆಳುವವರೆಲ್ಲ ಆರ್ಟ್ಸ್ ನೋಡು, ಸುಪ್ರೀಂ ಕೋರ್ಟ್ ನ ಜಡ್ಜ್ ಆರ್ಟ್ಸ್ನವರು, ನಾವು ಆರ್ಟ್ಸ್ನವರು, ನಾನು ಆರ್ಟ್ಸ್ನವ ಇಲ್ಲಿ ಕೂತ್ಕೊಂಡು ಸೈನ್ಸ್ ಬಗ್ಗೆ ಕೇಳಿ ನಾವು ಹೇಳ್ತೇವೆ. ನೋಡಿ, ಮಗುವಿಗೆ ಏನು ಇಂಟ್ರೆಸ್ಟ್ ಉಂಟು ಅದು ನೋಡ್ಬೇಕು. ಅದು ಬಿಟ್ಟು ನಾವು PUC ಏನ್ ಮಾಡ್ಬೇಕು, ಡಿಗ್ರಿ ಏನ್ ಮಾಡ್ಬೇಕು ಅಂತ ಏನಾಗಬೇಕು. ಡಾಕ್ಟರ್ಸ್ ಆಗಿರೋರು ಮತ್ತೆ IAS ಅಧಿಕಾರಿ ಆಗ್ತಾರೆ. IAS ಆಗ್ಬೇಕಂದ್ರೆ ಮತ್ತೆ ಅವ್ರು ಆರ್ಟ್ಸ್ ಓದ್ಬೇಕು. IPS ಆಗ್ತಾರೆ. IPS ಆಗ್ಬೇಕಾದ್ರೂ ಆರ್ಟ್ಸ್ ಓದ್ಬೇಕು. ಅಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಷನ್ ಮೇಲೆ ಇದೆ. ಸರಿ, ಈಗ ಮೇಡಮ್, ಈಗ SSLC ಪರೀಕ್ಷೆಯ ಮಕ್ಕಳಿಗೆ ನಾವು ಪ್ರೆಷರ್ ಅಂತ ಹೇಳ್ತೇವೆ. ಈಗ SSLC ಟೀಚರ್ಸ್ನ ಬಗ್ಗೆ ನೋಡುವ. ಟೀಚರ್ಸ್ನವರಿಗೆ ಒಂದು ಪ್ರೆಷರ್, ಹೈಸ್ಕೂಲ್ನವರಿಗೆ ಮಾತ್ರ, PUC ಅವರಿಗೆ ಮಾತ್ರ. ಇನ್ನು ಡಿಗ್ರಿಯವರಿಗೆ ಯಾಕೆ ಪ್ರೆಷರ್ ಇಲ್ಲ? ನಿಮ್ಮ ರಿಸಲ್ಟ್ ಇಷ್ಟು, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇಷ್ಟು, ಅವ್ರಿಗೆ ಏನು ಪ್ರೆಷರೇ ಇಲ್ಲ. ಸಂಬಳ ಲಕ್ಷದ ಮೇಲೆ ಇಲ್ಲ ಇದೆ, ಓನ್ಲಿ ಹೈಸ್ಕೂಲ್ ಆ್ಯಂಡ್ PUC. ಈ ರೀತಿಯ ಸಮಸ್ಯೆ ಇರುವಾಗ ಈಗ PUC ಅವರು ನಮಗೆ ಬೈಯೋದು, ನೀವು ಹೈಸ್ಕೂಲ್ನವ್ರು ಏನು ಕಲಿಸಲಿಲ್ಲ, ನಾವು SSLC ಅವ್ರಿಗೂ ಕೆಳಗಿನವ್ರು ಕರೆಯೋದು. ಇದು ನಮ್ಮ ಸರ್ಕಾರದ ಒಂದು ಅಥವಾ ಶಿಕ್ಷಣ ಇಲಾಖೆಯ ಒಂದು ನೀತಿ ಏನು ಗೊತ್ತಿಲ್ಲ. 9ನೇವರೆಗೆ ನಾನು ಪಾಸ್, ಖಂಡಿತ ಆ ಒಂದು ಸೆಟ್ ಬ್ಯಾಕ್ ಆಗಿ ಕೂತ್ಕೊಂಡಿದೆ. ನಾನು ಹೇಗಾದ್ರೂ ಪಾಸ್ ಅಲ್ವಾ, ಫೈಲ್ ಮಾಡ್ಲಿಕ್ಕಿಲ್ಲ, ಪೇಪರ್ನ ಫ್ರಂಟ್ ಪೇಜ್ ನಲ್ಲೇ ಬರುತ್ತೆ. ಅಲ್ಲಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿರೋದೇನಂದ್ರೆ, ನಮ್ಮ ಈ 9ನೇ ಕ್ಲಾಸ್ ಪಾಸ್ ಮಾಡುವಾಗ, ಅಂದ್ರೆ 1ರಿಂದ 9ನೇವರೆಗೂ ಪಾಸ್ ಮಾಡಬೇಕಾದ್ರೂ ಅವರಿಗೆ ಬುನಾದಿ ಸಾಮರ್ಥ್ಯ FLN ಅಂತ ಪದ ಬಳಸ್ತೀವಿ ನಾವು. ಆ FLN ಅನ್ನೋದೇನಿದೆ, ಆ ಲ್ಯಾಂಗ್ವೇಜ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅನ್ನೋ ಬರುತ್ತೆ. ಸೊ ಆ ಲ್ಯಾಂಗ್ವೇಜ್ ಲಿಟ್ರಸಿ ನ್ಯೂಮರಸಿ ಬರಬೇಕು ಅನ್ನೋ ಮಟ್ಟಕ್ಕೆ ತೊಗೊಂಡು ಹೋಗಬೇಕಾಗಿದೆ. ಕೇವಲ ಪಾಸ್ ಮಾಡೋದು ಕೆಲವೊಂದು ಭಾಗ ಆಗ್ಬೋದೇನೋ, ಬಟ್ ಇರೋ ನಿಯಮ ಅದು ಹೇಳಲ್ಲ. ನಿಯಮ ಏನು ಹೇಳುತ್ತೆ ಅಂದರೆ, 1ನೇ ತರಗತಿಗೆ ಸೇರಿದಾಗ 9ನೇ ತರಗತಿ ಬರಬೇಕಾದ್ರೆ ಮಗುವಲ್ಲಿ ಕಲಿಕೆ ಬೆಳವಣಿಗೆ ಹಂತ ಹಂತವಾಗಿ ಹೋಗಲೇಬೇಕು ಅಂತ. ಆ ಹಂತ ಹಂತವಾಗಿ ಹೋಗೋ ರೀತಿಯಲ್ಲೂ ನೋಡ್ಕೋಬೇಕಾಗಿರೋದು ಶಿಕ್ಷಕರ ಕರ್ತವ್ಯ ಆಗಿದೆ. ಬುನಾದಿ ಸಾಮರ್ಥ್ಯ ಏನಿದೆ, ಬೇಸಿಕ್ ಲಿಟ್ರಸಿ, ಆ ಕಡೆ ಗಮನ ಕೊಟ್ಟಾಗ ಅಲ್ಲಿ ನಮಗೆ ಪಕ್ವತೆ ಅಂದರೆ ಅಲ್ಲಿ ಏನು ಕಲಿಸ್ಬೇಕು ಅದು ಸರಿಯಾದ ರೀತಿ ಕಲಿಸಿದ್ರೆ ಏನಿದೆ ಅಲ್ಲಿ ಬುನಾದಿ ಸಾಮರ್ಥ್ಯದಲ್ಲಿ, ಸ್ಪಷ್ಟವಾಗಿ ಅಕ್ಷರಗಳನ್ನು ಬರೆಯೋದು, ಅಕ್ಷರಗಳನ್ನು ಓದೋದು, ಸಂಖ್ಯಾಜ್ಞಾನ 4 ಚಿಹ್ನೆಗಳನ್ನು ಆಧರಿಸಿದೆ. ಆ ಸಂಖ್ಯಾಜ್ಞಾನ ಅದು ಒಂದು ಪಕ್ಕ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗೋದಿಲ್ಲ. ಸೊ ಅಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ರಮೇಣ ಇದೇ, ಅಗೇನ್ ಐ ಆಮ್ ಟೆಲ್ಲಿಂಗ್, ವಿತ್ ದ ಯೂಸ್ ಆಫ್ TLM ಅಂದರೆ ಏನು, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಬಳಸಿ ಬೇರೆ 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 ನಮ್ಮ ವಸ್ತುಗಳನ್ನು ಬಳಸಿ ಕಲಿಸುವಂಥ ವಿಧಾನ. ಅಥವಾ ನಮ್ಮ ಇತ್ತೀಚಿನ ದಿನಗಳಲ್ಲಿ ಮೊಬೈಲಿನ ಮತ್ತು TVಯ ವ್ಯಾಮೋಹ ಜಾಸ್ತಿ ಇದೆ. ಮೊಬೈಲ್ TV ಮುಖಾಂತರನೂ ಕೂಡ ನಾವೇನು ಮಾಡ್ಬೋದು, ವಿವಿಧ TLM ಆಗಿ ಬಳಸ್ಕೊಂಡು ಕಲಿಸ್ಬೋದು. ಭಾಷೆಗಂತೂ ವಾಯ್ಸ್ ಮಾಡ್ಯುಲೇಷನ್ಗೆ ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು
ಆಡಿಯೋ ಅದರಲ್ಲಿ ನಮಗೆ ಸಿಗತ್ತೆ. ಇವನ್ನೆಲ್ಲ ಬಳಸ್ಕೊಂಡಾಗ ನಮ್ಮ ಆ 1ರಿಂದ 9ನೇ ತರಗತಿ ಅಂತ ಸತತವಾಗಿ ಅಲ್ಲಿ ಒಂದ್ಸರಿ ಇದು ಬಂತು, ಏನು ಮಕ್ಕಳು ಮಧ್ಯ ನಮಗೆ ಪ್ರಾರಂಭದ ದಿನಗಳಲ್ಲಿ ಫೇಲ್ ಮಾಡುವಂಥ ಒಂದು ಪದ್ಧತಿ ಇತ್ತು. ಫೇಲ್ ಮಾಡಿದಾಗ ಮಗು ಅಲ್ಲೇ ವೇಟ್ ಸ್ಟಾಗ್ನೇಷನ್ ಅನ್ನ ಆಗುತ್ತಿತ್ತು. ಏನು ಸ್ಟಾಗ್ನೇಷನ್ ಮತ್ತೆ ರಿಟೆನ್ಷನ್ ಅಂದ್ರೆ ಅದೇ ತರಗತಿಯಲ್ಲಿ ಫೇಲ್ ಮಾಡೋದು, ಸ್ಟಾಗ್ನೇಷನ್ ಅಂದ್ರೆ ಡ್ರಾಪ್ ಔಟ್ ಆಗೋದು. ಅದನ್ನ ತಡೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದು ಇದನ್ನ ಏನ್ ಮಾಡಿದ್ವಿ ನಾವು, ಇದು ಇತ್ತೀಚೆಗೆ ಬಂದಿದ್ದು ಇತ್ತೀಚೆಗೆ ಬಂದಿದ್ದು. ಅಲ್ಲಿ ನಮ್ಮ ಒಂದು 45 ಇದು ಆರ್ಟಿಕಲ್ 45 ಅನ್ನ ಮಾಡಿದ್ರು, ಕಂಪಲ್ಸರಿ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟಿಲ್ ದ ಏಜ್ ಆಫ್ 14 ಅನ್ನೋ ಒಂದು ಪದದಲ್ಲಿ ಆರ್ಟಿಕಲ್ 45 ನ ಸೇರಿಸಿದ್ರು. ಅಲ್ಲಿ ಸೇರಿಸಿರೋದ್ರಿಂದ ಆ ನಿಟ್ಟಿನಲ್ಲಿ ತಗೊಂಡು ಹೋಗ್ಬೇಕು. ಬಟ್ ಹಾಗಂತ ಹೇಳಿ ಹೆಂಗಾದ್ರೂ ತಗೊಂಡು ಹೋಗುವಂತ ಬಿಡ್ಲಿಲ್ಲ. ನಿಯತ್ತಿನಿಂದ ತುಂಬಾ ಉತ್ತಮವಾದ ಪುಸ್ತಕಗಳ ರಚನೆ ಮಾಡಿದ್ರು, ವಿವಿಧ ತರಬೇತಿಗಳಿಂದ ಪರಿಣಿತ ಮಾಡಿದ್ರು, ಶಿಕ್ಷಕರಿಗೆ ಪರಿಣಿತರ ಮಾಡಿ ಎಲ್ಲ ವಾತಾವರಣವನ್ನ ಸಂಪೂರ್ಣವಾದವಂತ ಕಲಿಕಾ ವಾತಾವರಣ ಸೃಷ್ಟಿಸಿ ಮಕ್ಕಳಿಗೆ ಕಲಿಕೆಗೆ ಅವಕಾಶ ಮಾಡಿಕೊಟ್ರು. ಅದಾಗಿಯೂ ಕೆಲವೊಂದು ಮಕ್ಕಳ ವೇಗಗತಿ ಸ್ಲೋ ಆಗಿರೋದ್ರಿಂದ ಇಂತಹ ವ್ಯತ್ಯಾಸಗಳಾಗ್ತವೆ. ಬಟ್ ಎಲ್ಲೂ ಫೇಲ್ ಮಾಡಬಾರ್ದು ಅನ್ನೋ ಪ್ರಿನ್ಸಿಪಲ್ ಅಲ್ಲಿಂದ ಬಂದಂಥ ವಿಷಯ. ಸರಿ, ಈಗ ಸುನಿಲ್ ಸರ್, ಈಗ 25 ದಿವಸ ಇದೆ, 24 ಗೋಲ್ಡನ್ ಡೇಸ್ ಅಂತ ಹೇಳಿ ಇದೆ. ಸರಿ, ನಿಮ್ಮ ಪ್ರಕಾರ ಆ್ಯಸ್ ಎ ಟೀಚರ್, ಈಗ ಆ್ಯಸ್ ಎ ಟೀಚರ್ ಎವರೇಜ್ ಸ್ಟೂಡೆಂಟ್ಸ್, ಎವರೇಜ್ ಬಿ ಇಂದ ಕೆಳಗಿರುವವರು ಅವ್ರು ಏನು ಮಾಡಬೇಕು? ಅಥವಾ ಈಗ ನಮ್ಮ ಶಿಕ್ಷಣ ಇಲಾಖೆ ಈ ಸರಿ ಟಾಪ್ ಅಂತೇಳಿ 625ಗೆ 620 ತೆಗೆದುಕೊಳ್ಳುವವರನ್ನು ತೆಗೆದುಕೊಂಡು ಅವರಿಗೆ ತರಬೇತಿಯನ್ನು ವಿಶೇಷವಾಗಿ ನೀಡಲಾಗಿದೆ. ಅವ್ರು ಏನು ಮಾಡಬೇಕು ನಿಮ್ಮ ಪ್ರಕಾರ? ಓಕೆ, ಈಗ ಫಸ್ಟ್ ನಾನು ಮಾತಾಡ್ತೀನಿ ಸ್ಲೋ ಲರ್ನರ್ಸ್. ಈಗ ಕಶಿ ವೆಬ್ಸೈಟಲ್ಲಿ ಆನ್ಸರ್ ಇದು ಕೀ ಪಾಯಿಂಟ್ಸ್ ಅಂತ ವೆಬ್ಸೈಟ್ ಬಿಡುವ, ಈಗ ವೆಬ್ಸೈಟ್ ಇಲ್ಲ ನನ್ನ ಹತ್ರ. ಓಕೆ, ಈಗ ಹಳ್ಳಿ ಪ್ರದೇಶ ಗ್ರಾಮೀಣ ಪ್ರದೇಶಗಳ ವೆಬ್ಸೈಟಲ್ಲಿ ಅಷ್ಟು ಕನೆಕ್ಷನ್ಸ್ ಇರಲ್ಲ, ಮಕ್ಕಳಿಗೆ ಅದು ದುಬಾರಿ ಆಗತ್ತೆ. ಟೀಚರ್ಸ್ನ ಆದವರು ಕೀ ಪಾಯಿಂಟ್ಸ್ ಅಂತ ಇಷ್ಟು ಇದು ಪಕ್ಕ ಈ ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ 4 ಕ್ವಶನ್ ಪೇಪರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಬ್ಲೂ ಪ್ರಿಂಟ್ ಹಿಂಗ್ ಬರುತ್ತೆ, ಹಿಂಗೆ ಈ ಲೆಸನ್ ಇಂದ ಹೀಗೆ ಕ್ವಶನ್ಸ್ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ. ಆಸ್ ಎ ಟೀಚರ್ ಆಗಿ ಬೀಂಗ್ ಆನ್ ಸೋಷಿಯಲ್ ಸೈನ್ಸ್ ಟೀಚರ್, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎಲ್ಲ ಟೀಚರ್ಸ್ಗೆ ಬ್ಲೂ ಪ್ರಿಂಟ್ ಒಂದು ಐಡಿಯಾ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಈಗ 60% ಕ್ವಶನ್ ಇದು ಖಂಡಿತ ಈ ಲೆಸನ್ ಇಂದ ಬರುತ್ತೆ. ಅದನ್ನ ಸ್ಲೋ ಲರ್ನರ್ಸಿಗೆ ಆದಷ್ಟು ಕೀ ಪಾಯಿಂಟ್ಸ್ ರೂಪದಲ್ಲಿ, ನಾಟ್ ಇನ್ ಅ ಸೆಂಟೆನ್ಸ್ ಫಾರ್ಮ್, ಎಸ್ಪೆಷಲಿ ಇನ್ ದ ಸೋಷಿಯಲ್ ನನ್ನ ಫೇವ್ರೇಟ್ ಸಬ್ಜೆಕ್ಟ್, ಅಲ್ಲಿ ಏನಿದೆ ಅಂದರೆ ವರ್ಡ್ಸ್ ರೂಪದಲ್ಲಿ ಕೊಡೋಣ. ಆ ವರ್ಡ್ಸ್ ಬರೆದ್ರೆ, ಈಗ 6 ಪಾಯಿಂಟ್ಸ್ ಬರೆದ್ರೆ, 6 ವರ್ಡ್ಸ್ ಬರೆದ್ರೆ ಅವನಿಗೆ 3 ಮಾರ್ಕ್ಸ್ ಸಿಗುತ್ತೆ. ಈವನ್ ಇನ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನಿದೆ ಅದನ್ನು ಲಿಸ್ಟ್ ಮಾಡೋಣ. ಅದನ್ನೇ ಪುನಃ ರಿಪಿಟೇಷನ್ಸ್ ಆಗಿ ಅವರಿಗೆ ನೋಟ್ ಮಾಡಿಕೊಂಡು ಅದನ್ನೇ ಕಲಿಯಪ್ಪ ನೀನು ಡೈಲಿ ರುಟೀನಾಗಿ 2-3 ಕ್ವಶನನ್ನು ಬಯಾಟ್ ಮಾಡಿ ಅದನ್ನು ಪುನಃ ಬರೆದು ಕಲಿ. ಒಂದು 5 years ಇಂದ ಬಂದಿರುವಂತ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಅದನ್ನೇ ಹೇಳ್ತೀನಿ. ಕಶೀಬ್ ಅಂತ ಅವ್ರು ಅವಾಗಿಂದ ಹೇಳ್ತಾ ಇದ್ದಾರೆ, ಇನ್ ಕೇಸ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದು ಅರ್ಥ ಆಗಿಲ್ಲ ಅಂದ್ರೆ ಅದು KSEAB ಅಂತಾನು ಹೇಳ್ತೀವಿ. ಅದಕ್ಕೆ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಚೇಂಜ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಬೋರ್ಡ್ ಇದ್ದಿದ್ದ ಚೇಂಜ್ ಮಾಡಿದ್ದಾರೆ. ಈ ವರ್ಷ ನಮಗೆ 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಅದನ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. 4 ಕ್ವಶನ್ ಪೇಪರ್ನ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ಪ್ರತಿ ವರ್ಷ 2 ಕ್ವಶನ್ ಪೇಪರ್ ಬಿಡ್ತಿದ್ರು. ಈ ವರ್ಷ 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಜೊತೆಗೆ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಆ 4 ಕ್ವಶನ್ ಪೇಪರ್ ಈಗ ನಾಳೆಯಿಂದ ಮತ್ತೆ ಒಂದು ನಮ್ಮ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಈ 4 ಕ್ವಶನ್ ಪೇಪರ್ ಪ್ಲಸ್ ಇದೊಂದು ಕ್ವಶನ್ ಪೇಪರ್, ಟೋಟಲ್ 5 ಕ್ವಶನ್ ಪೇಪರ್ ಇಟ್ಕೊಂಡು ಆಸ್ ಇಟ್ ಈಸ್ ಕ್ವಶನ್ ಅಂಡ್ ಆನ್ಸರ್ ಬರೀರಿ. ಕ್ವಶನ್ ಅಂಡ್ ಆನ್ಸರ್ ಬರೀರಿ. 4 ಪೇಪರ್ ಅಲ್ಲಿ ನಿಮಗೆ ಕ್ವಶನ್ಸ್ಗಳು ರಿಪೀಟ್ ಆಗುವಂತ ಇರ್ತವೆ, ರಿಪೀಟ್ ಆಗದೆ ಇರುವಂತವು ಇರ್ತವೆ. ಈ 4ಅಲ್ಲಿ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಬರ್ದು ಅಭ್ಯಾಸ ಮಾಡಿ. 5 ಪೇಪರ್ ಅನ್ನ 4 ಮಾತ್ರ ಅಲ್ಲ 5 ಪೇಪರ್ ಬರ್ದು ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿ ನೀವು ಪಾಸ್ ಅಲ್ಲ B+ ಆಗೋ ಸಾಧ್ಯತೆ ಜಾಸ್ತಿ. ಜಸ್ಟ್ ಬಿಲೀವ್ ಅಸ್ ಅಂಡ್ ಡೂ ಫಾಲೋ. ಇದು ಮಾತ್ರ 5 ಪೇಪರ್ ಬಗ್ಗೆ ನಾವು ಹೇಳ್ತಾ ಇದೀವಿ. ಸೊ ಕೀ ಆನ್ಸರ್ ಜೊತೆಗೆ ಪ್ರಯತ್ನ ಮಾಡಿ. ಇನ್ನು AIM 625 ಅಂತ ನಾವ್ ಏನ್ ಪದ ಬಳಸಿದ್ವಿ, ಅಲಾಂಗ್ ವಿತ್ ದಿಸ್ ನಿಮಗೆ ಇದು ಈಸಿ ಆಗತ್ತೆ. ಈ 4 ಜೊತೆಗೆ ಟೆಕ್ಸ್ಟ್ ಬುಕ್ಸ್ ಅನ್ನ ಮೆಲ್ಕ್ ಹಾಕಿ. ನಾನು ಕೆಲವೊಂದ್ ಕಡೆ ನೋಡಿರೋ ಹಾಗೆ, ಸಾರಿ ಟು ಇಂಟರಪ್ಟ್, ಮಧ್ಯ ಮಾತಾಡ್ಬಿಟ್ಟೆ, 3 ರೌಂಡ್ ರಿವಿಷನ್ ಆಗಿರೋ ಮಕ್ಕಳು ಇದಾವೆ. ಎಷ್ಟು ರೌಂಡ್ ರಿವಿಷನ್ ಆಗಿದೆ, 5ನೇ ಸುತ್ತಾಗಿದೆ ಅಂತ ಕೆಲವೊಂದು ಶಾಲೆ ಮಕ್ಕಳು ಹೇಳಿದ್ರೆ, ಕೆಲವೊಬ್ರು 3ನೇ ಸುತ್ತು ಅಂದ್ರೆ
ಬೈ ನೌ 3 ರೌಂಡ್ ರಿವಿಷನ್ ಆಗಿರೋ ಮಕ್ಕಳು ಇದ್ದಾರೆ. ಸ್ಕೂಲ್ ಪ್ರಿಪರೇಟರಿ ಆಗಿದೆ, ಡಿಸ್ಟ್ರಿಕ್ಟ್ ಆಗಿದೆ, ಅದು ಅದ್ರ ಪಾಡಿಗೆ ಸ್ಪೆಷಲ್ ಆಗಿದೆ. ಅದ್ರ ಜೊತೆಗೆ ವೈಯಕ್ತಿಕ ಮಕ್ಕಳು ಕುತ್ಕೊಂಡು ಓದ್ತಾ ಇದಾವಲ್ಲ, ರಿವಿಷನಿನ ಸುತ್ತು 3 ಆಗಿದೆ. ಅಂದ್ರೆ ನೀವು ಇನ್ನು ಪಕ್ವತೆಗೆ ಬರ್ತಾ ಇರ್ಬೇಕು, ಹತ್ತತ್ರ ಸಮೀಪಕ್ಕೆ ಬರ್ತಿರ್ಬೇಕು. ಸೊ ಈ ಪೇಪರ್ ಜೊತೆ ಯಾಕೆ ಟೆಕ್ಸ್ಟ್ ಬುಕ್ ನೀವು ನೋಡ್ಬೇಕು ಅಂತೀವಿ, ನೀವು 625ಗೆ 625ನೇ ಬರಬೇಕು, 1 ಅಂಕ ಕೂಡ ಕಳ್ಕೊಳಕ್ ರೆಡಿ ಇಲ್ಲ ಅಂತ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಇದ್ರೆ ನೀವು ಪುಸ್ತಕದ ಸ್ವಲ್ಪ ಮೂಲೆಗಳನ್ನ ನೋಡಬೇಕು. ಟೆಕ್ಸ್ಟ್ ಬುಕ್ ಬಹಳ ಮುಖ್ಯ. ನಿಮ್ಮ ಒಂದು ಸಿದ್ಧತೆ ಆಗುವ ಸಂದರ್ಭದಲ್ಲಿ ನಿಮ್ಮ ಹತ್ರ ಒಂದು ಟೆಕ್ಸ್ಟ್ ಬುಕ್ಸ್ ನ ನಿಮ್ಮ ಇಟ್ಕೊಂಡಿರ್ಬೇಕು. ಓದಕ್ಕೆ ಕೂರುವ ಸಂದರ್ಭದಲ್ಲಿ ಆಮೇಲೆ ನಿಮ್ಮ ಶಿಕ್ಷಕರು ಸಹಕಾರ ನೀಡಿರುವಂತ ನೋಟ್ಸ್ ಗಳನ್ನ ಇಟ್ಕೋಬೇಕು. ಆಮೇಲೆ ಈ 5 ಕ್ವಶನ್ ಪೇಪರ್ಸ್, ಇದು ನೀವು ಅಷ್ಟು ನನಗೆ ಬರುತ್ತೆ ಅಂದ್ಮೇಲೆ ಮುಗೀತು ಅನ್ನೋದಲ್ಲ, ಬರತ್ತಾ ಮತ್ತೆಲ್ಲಾದ್ರೂ ಬಿಟ್ಟಿದ್ದೀನ, ಕನ್ಫರ್ಮ್, ಚೆಕ್, ರೈಟ್. ಇನ್ನೂ ಒಂದು ಒತ್ತು ಕೊಟ್ಟು ಹೇಳೋದೇನಂದ್ರೆ, ಇದು ನೀವು ಅಬೋ ಆವರೇಜ್ ಇರ್ಬೋದು ಅಥವಾ ಆವರೇಜ್ ಮಕ್ಳು ಇರ್ಬೋದು, NC ಮಕ್ಳು ಇರ್ಬೋದು, ದಯಮಾಡಿ ಬರ್ದು ಅಭ್ಯಾಸ ಮಾಡಿ. ನಿಮ್ಮ ಬರ್ದು ಅಭ್ಯಾಸ ಮಾಡೋದ್ರಿಂದ ಒಂದು ಏನ್ ಕ್ಲಿಯರ್ ಆಗತ್ತೆ ಅಂದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಏನಿದೆ ಸುಂದರವಾಗಿ ಬರುತ್ತೆ. ಮತ್ತೆ ನಾನು ಪರೀಕ್ಷೆಯಲ್ಲಿ ಈ ಮೂಲೆಯಲ್ಲಿ ಈ ಪೆನ್ ನಲ್ಲಿ ಬರೆದಿದ್ದೆ ಅಂದ್ರೆ ಬರುತ್ತೆ, ತಪ್ಪು ಹೌದು ಖಂಡಿತ ಬರುತ್ತೆ, ತಪ್ಪಾಗೋ ಸಾಧ್ಯತೆ ಕಡಿಮೆ ಆಗತ್ತೆ, ಗೀಚುವಂತ ಸಾಧ್ಯತೆ ಕಡಿಮೆ ಆಗತ್ತೆ, ಸುಂದರವಾಗಿ ಹ್ಯಾಂಡ್ ರೈಟಿಂಗ್ ಬರುತ್ತೆ. ಬರ್ದ ಅಭ್ಯಾಸ ನೀವು ಎಷ್ಟು 100 ಸರಿ ಓದೋದು ಒಂದೇ, 2 ಸರಿ ಬರೆಯೋದು ಒಂದೇ. ಒಮ್ಮೆ ಓದೋಕ್ಕಿಂತ ಒಂದು ಸಲ ಬರ್ದ್ರೆ ನೀವು ಈಗ 4-5 ಸಲ ಓದೋಕ್ಕಿಂತ ಒಂದ್ ಸಲ ಬರ್ದು ಕಲಿ, ಅದು ಆಳವಾಗಿ ಉಳಿಯುತ್ತೆ ನಿಮ್ಮ ಮನಸ್ಸಲ್ಲಿ. ಅದನ್ನು ಖಂಡಿತ ಡೆಲಿವರಿ ಮಾಡಬಹುದು ಎಕ್ಸಾಮ್. ದಯಮಾಡಿ ಅದನ್ನು ಪಾಲನೆ ಮಾಡಿ. ಸರಿ, ಕೊನೆಯ 1 ನಿಮಿಷ ಇದೆ ಮೇಡಮ್, ನಿಮ್ಗೆ ಅವಕಾಶವನ್ನು ಕೊಡ್ತಿದ್ದೇನೆ. ನಮ್ಮ ಶಿಕ್ಷಕರು ಜೂನ್ನಿಂದ ಅಹೋರಾತ್ರಿ ದುಡಿತಾ ಇದ್ದಾರೆ. ಅದರಲ್ಲಿ ಅನುದಾನಿತ, ಅನುದಾನ ರಹಿತ, ಮಕ್ಕಳು ಸ್ವಲ್ಪ, ಮಕ್ಕಳು ಜಾಸ್ತಿ, ಇಂಥದ್ದೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ, ವೇತನದಲ್ಲಿ ಆಚೆ ಇದ್ದರೂ ಕೂಡ ನಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗಬೇಕೆಂಬ ಉದ್ದೇಶದಿಂದಲೇ ಅವರು ಕಲಿಸ್ತಾ ಇದ್ದಾರೆ. ಶಿಕ್ಷಕರಿಗೆ ಮತ್ತು ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ? ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಬಾರಿ ನಾವು ನಾವೀನ್ಯತವಾದ ಒಂದು ಪ್ರಯತ್ನ ಮಾಡಿದ್ವಿ. ಅದು ಏನಂದ್ರೆ ಮಾಕ್ ಎಕ್ಸಾಮ್. ಮಾಕ್ ಎಕ್ಸಾಮ್ ಅಂದರೆ ಏನು? ಮಾಕ್ ಎಕ್ಸಾಮ್ ಅಂದರೆ ನಿಮಗೆ ನಮ್ಮ ಬ್ರಹ್ಮಾವರ ತಾಲೂಕಾದ ವ್ಯಾಪ್ತಿಯಲ್ಲಿ ನಮಗೆ 11 ಎಕ್ಸಾಮ್ ಸೆಂಟರ್ಸ್ ಇದ್ದಾವೆ. 11 ಎಕ್ಸಾಮ್ ಸೆಂಟರ್ಸ್ ಅಂದರೆ ನೀವು ನನಗೆ 60 ಶಾಲೆಯ ಮಕ್ಕಳಾಗಿದ್ದೀರಿ. 60 ಶಾಲೆಯಲ್ಲಿ ಇದ್ದರೂ ಸಹ ಈ 11 ಸೆಂಟ್ರಲ್ಲಿ ಮಾತ್ರ ಹೋಗಿ ಪರೀಕ್ಷೆ ಬರೀತೀರ. ಆ 11 ಸೆಂಟ್ರಲ್ಲಿ ದಿನಾಂಕ 16ರಂದು ಅಂದರೆ ಈಗ ನಿಮಗೆ ನಾಳೆಯಿಂದ ಅಂದರೆ 25ನೇ ತಾರೀಕಿಂದ 4ನೇ ತಾರೀಕವರೆಗೆ, ಅಂದರೆ ಮಾರ್ಚ್ 4ನೇ ತಾರೀಕುವರೆಗೆ ನಿಮಗೆ ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ. ಅದಾದಮೇಲೆ ಮತ್ತೆ ರಿವಿಷನಲ್ಲಿ ತೊಡಗಿಸ್ಕೊಳ್ತೀರಾ. 14ನೇ ತಾರೀಕು ಮಾರ್ಚಿನ 14ನೇ ತಾರೀಕಿಗೆ ನಿಮಗೆ ಒಂದು ಮಾಕ್ ಪರೀಕ್ಷೆ ನಡೆಯುತ್ತೆ. ಮಾಕ್ ಪರೀಕ್ಷೆ ಅಂದರೆ ಏನು? ನೀವು ಅದೇ ಸ್ಥಳದಲ್ಲಿ ಹೋಗಿ ಪರೀಕ್ಷೆ ಬರೀತೀರಾ. ಪರೀಕ್ಷೆಯ ವಾತಾವರಣ ಸೇಮ್ ಹಾಗೆ ಇರುತ್ತೆ. ನೀವು ಯಾವತ್ತು 21ನೇ ತಾರೀಕು ಮಾರ್ಚಿಗೆ ಏನ್ ನೀವು ಮೊದಲ ಪ್ರಶ್ನೆ ಪತ್ರಿಕೆಯನ್ನ ನೀವು ಬರೀತಕ್ಕೆ ಹೋಗ್ತೀರಲ್ಲ, ಅದೇ ಸ್ಥಳದಲ್ಲಿ ನೀವು ಕುತ್ಕೊಳ್ತೀರಾ, ಅದೇ ಜಾಗದಲ್ಲಿ ಕುತ್ಕೊಂಡು ಬರೀತೀರಾ. ಅದೇ ಜಾಗ, ಅದೇ ರೂಮ್, ಅದೇ ಸ್ಥಳ. ಇದು ಮಾಡುವಂತ ಉದ್ದೇಶ ಏನಾಗಿದೆ ಅಂದ್ರೆ ಭಯರಹಿತ ವಾತಾವರಣ. ಫಸ್ಟ್ ಪೇಪರ್ ಸಾಮಾನ್ಯವಾಗಿ ಟೆನ್ಷನ್ ಅಲ್ಲಿ ಹೋಗುತ್ತೆ. ಜಾಗ ಗೊತ್ತಿಲ್ಲ, ಸ್ಥಳ ಹೇಗಿದೆಯೋ, ವಾಶ್ರೂಮ್ ಎಲ್ಲಿದೆಯೋ, ಏನೋ ನೀರೆಲ್ಲಿ ಕುಡಿಯೋಕೆ ಸಿಗತ್ತೋ, ರೂಮ್ಸ್ ಹೇಗಿದೆಯೋ, ಕುತ್ಕೊಳ್ಳೋ ಫರ್ನಿಚರ್ ಇದೆಯೋ, ಇವೆಲ್ಲ ಒಂದ್ ಸ್ವಲ್ಪ ಗೊಂದಲದಲ್ಲಿ ಹೋದಾಗ ಮಕ್ಕಳು ಅಲ್ಲಿ ಟೆನ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರತ್ತೆ. ಸೊ ನಿಮ್ಮ ಒಂದು ಟೆನ್ಷನ್ ಅಲ್ಲಿ ನೀವು ಓದಿದಿರೋದು ಮರೆಯುವಂತ ಸಾಧ್ಯತೆ ಇದೆ. ಅದಾಗದು ಬೇಡ ಅಂತ ನಮ್ಮ ಒಂದು ಪ್ರಯತ್ನ ಏನಿದೆ, ಒಂದು ಮಾಕ್ ಅಂದ್ರೆ ಸಾದೃಶ್ಯ ಅಂತ ಪದ ಬಳಸ್ತೀವಿ. ಆ ಮಾಕ್ ಎಕ್ಸಾಮ್ ಮುಖಾಂತರ ನೀವು ಆ ಸ್ಥಳಕ್ಕೆ ಹೋಗ್ತೀರಾ. ಆ ದಿನದಂದು 4 ಪ್ರಶ್ನೆ ನಾವು 4 ಅಂದ್ರೆ ನಿಮಗೆ ಒಂದೇ ದಿನಕ್ಕೆ ಪ್ರತಿ ಸರಿ ಬರೋದಿಲ್ಲ. ಪ್ರತಿದಿನ ನಿಮಗೆ 6 ಪೇಪರ್ ಪರ್ ಡೇ ತರ ಬರುತ್ತೆ. ಇಲ್ಲಿ ನಿಮಗೆ ಒಂದಿಷ್ಟು ಎಕ್ಸ್ಪೋಜರ್ ಆಗಲಿ ಅಂತ ಹೇಳಿ ಬಂದು ಸುಮ್ಮನೆ ವೇಸ್ಟ್ ಆಗಬಾರ್ದು. ಅದಕ್ಕಾಗಿ ಅಲ್ಲಿ ಒಂದು ಎಕ್ಸಾಮ್ ಸೆಟಪ್ಪೇ ಮಾಡಿ ನಿಮಗೆ 4 ಕ್ವಶನ್ ಪೇಪರಲ್ಲಿ ಎಕ್ಸಾಮ್ ನಡೆಯುತ್ತೆ. ಆ ಕ್ವಶನ್ ಪೇಪರ್ಸನ್ನು ಮತ್ತೆ ಮೌಲ್ಯಮಾಪನ ಆಗಿ ನೀವೇ ಕೂಡ ಅದನ್ನು ಮತ್ತೆ ನಿಮ್ಮ ರಿಸಲ್ಟ್ ಕೂಡ ನೋಡ್ತೀರಾ. ಬಟ್ ಎಕ್ಸಾಮಿಗೆ ಹೋದಾಗ ಯು ಫೀಲ್ ಫ್ರೀ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಅವತ್ತು ಎಕ್ಸಾಮಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಪ್ರಯತ್ನ ಈ ಕಡೆ ಆಗಿದೆ. ಸರಿ, ಆತ್ಮೀಯ ವೀಕ್ಷಕರೇ, ಇದು ಪರೀಕ್ಷಾ ಸಿದ್ಧತೆ ಗೋಲ್ಡನ್ ಡೇಸ್ 24 ದಿವಸಗಳಲ್ಲಿ ಏನೆಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಮಾಡಿಕೊಳ್ಬೋದು, ನಮ್ಮ ಜಿಲ್ಲೆಯನ್ನು ಮತ್ತೆ ಒಂದು ಫಲಿತಾಂಶದಲ್ಲಿ ಉತ್ತುಂಗಕ್ಕೆ ತರಬಹುದು, ಮಾಡದಿರುವಂಥ ಸಿದ್ಧತೆಗಳೇನು, ಮಾಡಬೇಕಾದಂತಹ ಸಿದ್ಧತೆಗಳೇನರ ಬಗ್ಗೆ ಕೂಲಂಕಷವಾಗಿ ಪೋಷಕರ ಪರವಾಗಿ ಸುನಿಲ್ ಸರ್ ಅವರು ಮಾತನಾಡಿದರು. ಅಧಿಕಾರಿಯ ನೆಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬ್ರಹ್ಮ ಅವರು, ಶ್ರೀಮತಿ ಶಬಾನಾ ಅಂಜುಮ್ ಅವರು ಮಾತನಾಡಿದರು. ತಾವು ಸ್ಟುಡಿಯೋಗೆ ಬಂದು ತಮ್ಮ ನಿಲುವು
ವಿಷಯವನ್ನು ನಮ್ಮ ಪ್ರೇಕ್ಷಕರಿಗೆ ಮನದಟ್ಟು ಮಾಡಿಕೊಟ್ಟದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಒಂದು ಲೈನ್ ಮುಕ್ತಾಯ ಆಗೋ ಮುಂಚೆ ಒಂದು ಮಾತು ಹೇಳ್ತೇನೆ, ನೀಟಾಗಿ ಬರೀರಿ ಅಂತ ಹೇಳಿದ್ವಿ. ಚಾಚು ತಪ್ಪದೆ ಕ್ವಶನ್ ನಂಬರ್ ಬರೆಯೋದನ್ನ ಮರಿಬೇಡಿ. ಸರಿ ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೊಮ್ಮೆ ಸಿಗೋಣ. ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ದೈಜುವಲ್ 247. ನಮಸ್ಕಾರ.